ನನಗೂ ಮಗುವಾಗಿ ಇರುವಾಗ ದೀಕ್ಷಾಸ್ನಾನ ಕೊಟ್ಟಿದ್ದರು, ನನ್ನ ತಂದೆ ತಾಯಿ ಹೇಳಿದ್ದರು. ಆದರೆ ನನಗೆ ರಕ್ಷಣೆಯ ಅನುಭವ ಇಲ್ಲ. ನಾನು 18 ವಯಸ್ಸು ಇರುವಾಗ ನಾನೇ ಬೈಬಲ್ ಓದಿ ನನ್ನ ವಾಕ್ಯಗಳನ್ನು ತಿಳ್ಕೊಂಡು ನಾನೇ ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿ ನನ್ನ ತಾಯಿ ತಂದೆಗೆ ಗೊತ್ತಿಲ್ಲದೆ ಒಂದು ಪಾಸ್ಟ್ ಕಡೆ ಹೋಗಿ ನಾನು ದೀಕ್ಷಾಸ್ನಾನ ತಗೊಂಡೆ. ಆದರೆ ದೀಕ್ಷಾಸ್ನಾನ ತಗೊಂಡ ಮೇಲೆ ನಾನು 18 ವಯಸ್ಸಿರುವಾಗ ದೀಕ್ಷಾಸ್ನಾನ ತಗೊಂಡೆ. ಯೇಸುವನ್ನು ನಂಬಿ ನನ್ನ ತಾಯಿ ತಂದೆಗೆಲ್ಲ ಹೇಳಲಿಲ್ಲ. ಯೇಸುವಿನ ಮಾತನ್ನು ನೆರವೇರಿಸಿದೆ. ಆವಾಗ ನನಗೆ ರಕ್ಷಣೆ ಅನುಭವ ಬಂತು. ಅದಕ್ಕಿಂತ ಮುಂಚೆ ನನಗೆ ರಕ್ಷಣೆ ಅನುಭವ ಇಲ್ಲ. ಅದಕ್ಕಿಂತ ಮುಂಚೆ ನಾನು ಸಿನಿಮಾ ನೋಡ್ತಾ ಇದ್ದೆ, ಕೆಟ್ಟ ಕಾರ್ಯಗಳೆಲ್ಲ ಮಾಡ್ತಾ ಇದ್ದೆ. ಹೊರಗೆ ನೋಡಿದರೆ ಒಳ್ಳೆಯವನು, ಆದರೆ ಒಳಗೆ ನನಗೆ ಮಾತ್ರ ಗೊತ್ತು ನಾನು ಕೆಟ್ಟವನಂತೇಳಿ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದೆ. ಆದರೆ ಯಾವಾಗ ನನಗೆ 18 ವಯಸ್ಸಿರುವಾಗ ನಾನೇ ಬೈಬಲ್ ಓದಿ ಯೇಸುವನ್ನು ಸ್ವೀಕಾರ ಮಾಡಿ ಒಂದು ಪಾಸ್ಟ್ ಕಡೆ ಹೋಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಂಡನೋ ಆವಾಗ ನನಗೆ ರಕ್ಷಣೆ ಅನುಭವ ಬಂತು. ಈಗ ನನ್ನ ವಯಸ್ಸು 53. ಈಗ ತನಕ ಆ ಒಂದು ರಕ್ಷಣೆ ಅನುಭವ ನನ್ನನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ವಯಸ್ಸು ಲಿಮಿಟ್ ಅಲ್ಲ. ದೀಕ್ಷಾಸ್ನಾನ ಅಂದರೆ ಏನು ಚೆನ್ನಾಗಿ ಗಮನಿಸಬೇಕು. ದೀಕ್ಷಾಸ್ನಾನ ಅಂತಂದರೆ ಮೂಲ ಭಾಷೆಯಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮುಳುಗಿಸುವುದು, ಫುಲ್ಲಿ ಕವರ್. ದೀಕ್ಷಾಸ್ನಾನ ಅಂತಂದ್ರೆ ಫುಲ್ಲಿ ಕವರ್, ಮುಳುಗುವುದು. ನೀವು ಯೇಸುವನ್ನು ದೊಡ್ಡವರಾಗಿದ ಮೇಲೆ ಯೇಸುವನ್ನು ನಂಬಿ ನೀವೇ ಪಾಸ್ಟ್ ಕಡೆ ಹೋಗಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ಬೇಕು. ಆವಾಗ ಮಾತ್ರ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಬರೆದಿಡ್ತಾನೆ, ಇಲ್ಲವಾದರೆ ಇಲ್ಲ. ನನ್ನ ಮಗ 12 ವಯಸ್ಸಿರುವಾಗ ದೀಕ್ಷಾಸ್ನಾನ ತಗೊಂಡ್ಬಿಟ್ಟ. ನಮ್ಮ ಕಡೆ ಕೇಳಲಿಲ್ಲ. ತಮಿಳುನಾಡಿನಲ್ಲಿ ಒಂದು ದೊಡ್ಡ ಗುಡ್ಡದಲ್ಲಿ ಕಾಡು ಒಳಗ ಯವನಸ್ಥರ ಮೀಟಿಂಗ್ 3 ದಿನ ನಡೀತು. 3 ದಿನ ಪ್ರೀಚಿಂಗ್ ಮಾಡಿದೆ ಪ್ರಕಟಣೆ ವಾಕ್ಯ. ಹೆಚ್ಚು ಕಡಿಮೆ 350 ಯವನಸ್ಥರು ಬಂದರು, ಓನ್ಲಿ ಯೂತ್ಸ್. 3 ದಿನ ಆದ ಮುಂಜಾನೆದಿಂದ ಸಂಜೆ ತನಕ ಪ್ರೀಚಿಂಗ್ ಮಾಡಿದೆ. ಮೀಟಿಂಗ್ ಮುಗಿದ ಮೇಲೆ 33 ಮಂದಿ ದೀಕ್ಷಾಸ್ನಾನ ತಗೊಂಡ್ರು. ಅದರಲ್ಲಿ ನನ್ನ ಮಗ ಹೋಗಿ ಮುಂದೆ ನಿಂತಿದ್ದ ಫಸ್ಟ್. ಆವಾಗ ಅವನು 7 ಕಲಿತಾ ಇದ್ದ, ಬರೀ 12 ವಯಸ್ಸು. ನನ್ನ ಹೆಂಡತಿ ನನ್ನ ಕಡೆ ಬಂದಳು, ಏನ್ರಿ ನಮ್ಮ ಮಗನಿಗೆ ನೀವು ದೀಕ್ಷಾಸ್ನಾನ ತೊಗೊಳ್ಳಿಕ್ಕೆ ಹೇಳಿರೇನ್ರಿ ಅಂತಂದ್ರು. ನಾನು ಹೇಳಿದೆ, ಇಲ್ಲ ನಾನೇನು ಹೇಳಿಲ್ಲ ಅಂತ. ಏನಾಯಿತು, ಅಲ್ಲಿ ನಿಂತಾನೆ ನೋಡ್ರಿ ಅಂತಂದ್ರು. ಏನು ಮಾಡೋದಪ್ಪ, ಈಗ ಸಣ್ಣವಾದಾನ, ಬರೀ ಇಷ್ಟೇ ಇದಾನ, ದೀಕ್ಷಾಸ್ಥಾನಕ್ಕೆ ಹೋಗಿ ನಿಂತಾನ, ಏನು ಮಾಡೋದು? ನಮ್ಮ ಕಡೆ ಕೇಳಲಿಲ್ಲ. ನನ್ನ ಹೆಂಡತಿಗೆ ಹೇಳಿದೆ, ನೀವು ಒಂದು ಕೆಲಸ ಮಾಡು, ನೀನು ಅವನ ಕಡೆ ಹೋಗಿ ಕೇಳು, ಇಲ್ಲಿ ಯಾಕೆ ನಿಂತಿದ್ಯೋ ಅಂತೇಳಿ ಕೇಳು. ಅವನು ಏನು ಹೇಳ್ತಾನೋ ಕೇಳ್ಕೊಂಡು ಬಾ, ಆಮೇಲೆ ನಾವು ಒಂದು ಡೆಸಿಷನ್ ಮಾಡೋಣ. ಸೊ ನನ್ನ ಹೆಂಡತಿ ಹೋಗಿ ಕೇಳಿದ್ರೆ, ಇಲ್ಲಿ ನಾ ಯಾಕೆ ನಿಂತೀವೋ ಅಂತಂದು. ಅಪ್ಪ ಪ್ರೀಚಿಂಗ್ ಮಾಡಿದ್ರು 3 ದಿವಸ ಕೇಳಿದೇನು, ನಾನು ದೀಕ್ಷಾಸ್ನಾನ ತೊಗೊಂಡಿಲ್ಲ ಅಂದ್ರೆ ನರಕ ಹೋಗಬೇಕಾಗಿರ್ತದೆ. ನಾನು ನರಕ ಹೋಗಬಾರ್ದು, ನಾನು ಪರಲೋಕ ಹೋಗಬೇಕು. ನನ್ನ ಕಡೆ ಬಂದು ಹೇಳಿದಳು, ಹಿಂಗೆ ಹೇಳ್ತಾ ಇದ್ದೇನ್ರಿ. ನಾನು ಹೇಳಿದೆ, ನೋಡು, ನಾನೇ ಹೇಳಿಲ್ಲ ಅವನಿಗೆ ದೀಕ್ಷಾಸ್ನಾನ ತಗೊಂತೇಳಿ, ನೀನೇ ಹೇಳಿಲ್ಲ. 3 ದಿನ ವಾಕ್ಯ ಕೇಳಿದ್ದಾನೆ ಮತ್ತು ಅವನು ತಾನೇ ಹೋಗಿ ನಿಂತಿದ್ದಾನೆ. ಸೊ ಒಂದು ವೇಳೆ ದೇವರ ಆತ್ಮನ ಅವನ ಹೃದಯದಲ್ಲಿ ಕಾರ್ಯ ಮಾಡಿದರೆ ಅಡ್ಡ ಮಾಡಲಿಕ್ಕೆ ನಾವು ಯಾರು? ಅವನಿಗೆ ಈಗ ತಿಳುವಳಿಕೆ ಬಂದಿದೆ. ಈಗ ನಾವು ಅಡ್ಡ ಮಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು. ಮತ್ತು ನಾನು ಯಾಕೆ ಹೋಗಲಿ ಬಿಟ್ಬಿಡು, ನಮ್ಮ ಕಡೆ ಕೇಳಲಿಲ್ಲ ಅಲ್ಲ, ಅವನೇ ಹೋಗಿ ನಿಂತಾನಲ್ಲ, ಬಿಟ್ಬಿಡು, ದೇವ್ರು ನೋಡ್ಕೊಳ್ತಾನೆ, ಬಿಟ್ಬಿಡು ಅಂತ. ಸೊ 7ನೇ ಇರುವಾಗ ದೀಕ್ಷಾಸ್ನಾನ ತಗೊಂಡ, ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಂಡ. ಮತ್ತು 12ನೇದು ಕಲಿಯುವಾಗ, 12ನೇದಕ್ಕಿಂತ ಮುಂಚೆ ಎಕ್ಸಾಮ್ಗೆ ಮುಂಚೆ ನಮಗೆ ಲೆಟ್ರ್ ಬರೆದ, ಅಪ್ಪಪ್ಪ ನಾನು CMC ಹಾಸ್ಪಿಟಲ್ನಲ್ಲಿ MBBS ಕಲಿಬೇಕು, ನನಗೆ ನೀವು ಸೀಟ್ ನೋಡ್ರಿ. ದೇವರ ಕೃಪೆಯಿಂದ ಬೋರ್ಡ್ ಮೆಂಬರ್ ಆಗಿರೋರು ನಮಗೆ ಪರಿಚಯ. ಇದೇ ಪ್ರಕಟಣೆ ವಾಕ್ಯ ಪ್ರೀಚಿಂಗ್ ಮಾಡುವಾಗ ಮಹಾರಾಷ್ಟ್ರ ಬಾರ್ಡರ್ ಕರ್ನಾಟಕದಲ್ಲಿ ಅವ್ರ ಮನೆಯಲ್ಲಿ ನಾನು ಉಳಿದಿದ್ದೇನೆ, ನನಗೆ ಗೊತ್ತಿಲ್ಲ. ಅವರು CMC ಹಾಸ್ಪಿಟಲ್ ಬೋರ್ಡ್ ಮೆಂಬರ್ ಅಂತೇಳಿ ನನಗೆ ಗೊತ್ತಿಲ್ಲ. ಸೊ
ಮೀಟಿಂಗ್ ಮುಗಿದ ಮೇಲೆ ಅವ್ರು 2 ದಿನ ಲೇಟಾಗಿ ಬಂದು ನಾನು ಕೇಳಿದೆ, ಎದಕ್ಕೆ ರೀ ನೀವು ಲೇಟಾಗಿ ಬಂದಿರಲ್ಲ ಅಂತಂದ್ರೆ, ಎಲ್ಲ ಬೋರ್ಡ್ ಮೀಟಿಂಗ್ ಹೋಗಿದ್ದೆ. ಎಲ್ಲಿ? CMC ಹಾಸ್ಪಿಟಲ್ಗೆ. ನೀವು? ನಾನು ಬೋರ್ಡ್ ಮೆಂಬರ್ ಅಂತಂದರು. ಅರೇ ಚಲೋ ಆಯ್ತಲ್ಲ. ಮತ್ತು ನಾನು ಅವ್ರಿಗೆ ಹೇಳಿದೆ, ಹಿಂಗೆ ನಮ್ಮ ಮಗ ಹಿಂಗೆ ಹೇಳಿದಾನ್ರಿ ಅಂತಂದ್ರೆ, ನಿಮಗೆ ಸೀಟ್ ಕೊಡೋದು ನಾನು ಕೊಡ್ತೇನೆ ಅಂತಂದರು. ನನಗೆ ಇದಿರ್ತದೆ, ಕೆಲವು ಸಲಹೆಗಳು ಇರ್ತದೆ. MBBS ಸೀಟ್ ಕೊಡೋದು ನಿಮಗೆ ನಾನು, ನಮ್ಮ ಚರ್ಚಿನಿಂದ ಸ್ಪಾನ್ಸರ್ ಮಾಡಿಬಿಡ್ತೇನೆ, ಏನು ಚಿಂತೆ ಮಾಡಬೇಡ್ರಿ ಅಂತಂದರು. ಭಾಳ ಸಂತೋಷ ಆಯಿತು. ಆದರೆ ಲಾಸ್ಟಿಗೆ ನಮ್ಮ ಮಗ ನಮ್ಮ ಹೆಂಡತಿಗೆ ಫೋನ್ ಮಾಡಿದ. ಅವನು 1ನೇತಿ ಹಿಡಿದು ಮುಂಜಾನೆ ಎದ್ದ ಕೂಡಲೇ ಮೊದಲು ಬೈಬಲ್ ಓದ್ತಾನೆ ಇವತ್ತು. ಅದಾದ ಮೇಲೆ ಅವನು ಮಮ್ಮಿಗೆ ಫೋನ್ ಮಾಡಿ ಹೇಳಿದ, ಮಮ್ಮಿ ನಾನು ಬೈಬಲ್ ಓದುವಾಗ ದೇವರು ನನ್ನ ಸಂಗಡ 2 ಸಾರಿನಾ 3 ಸಾರಿ ದೇವ್ರು ನನ್ನ ಸಂಗಡ 3 ಸಾರಿ ಮಾತಾಡಿದಾನೆ ವಾಕ್ಯದ ಮೂಲಕವಾಗಿ. ನಾನು ಡಾಕ್ಟರ್ ಆಗಬಾರ್ದು, ನಾನು ಸೇವೆ ಮಾಡಬೇಕಂತೇಳಿ ದೇವ್ರು ನನ್ನ ಕಡೆ ಮಾತಾಡಿದಾನೆ ಮಮ್ಮಿ ವಾಕ್ಯದ ಮೂಲಕವಾಗಿ. ಈಗ ನಾನು ಒಂದು ವೇಳೆ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ ಅಂತಂದರೆ ದೇವರು ಬೇರೆ ರೀತಿಯಲ್ಲಿ ನನ್ನ ಸಂಗಡ ಡೀಲಿಂಗ್ ಮಾಡ್ಬೋದು. ನನಗೆ ಬೇಡ ಮಮ್ಮಿ, ನಾನು ಯೇಸು ಸ್ವಾಮಿ ಸೇವೆ ಮಾಡ್ತೇನೆ, ನನಗೆ ಎಲ್ಲರೂ ಬೈಬಲ್ ಕಾಲೇಜ್ ನೋಡ್ರಿ ಅಂದ. ನಮಗೂ ಭಾಳ ಸಂತೋಷ. ಒಬ್ಬನೇ ಮಗ, ದೇವರ ಕೃಪೆಯಿಂದ 10th 94% ತೊಗೊಂಡಿದ್ದನು, ಮತ್ತು ಸೈನ್ಸ್ನಲ್ಲಿ 100/100. ಸೊ ಒಬ್ಬನೇ ಮಗ, ನಮಗೆ ಬಹಳ ಸಂತೋಷ. ಸೊ ಒಬ್ಬನೇ ಮಗನನ್ನು ದೇವರ ಸೇವೆಗೆ ಕೊಡುವುದು ನಮಗೆ ಬಹಳ ಸಂತೋಷ. ಸೊ 12ನೇ ಮುಗಿದ ಮೇಲೆ ಕಲ್ಕತ್ತಾನಲ್ಲಿ BTH ಕಲಿಸಿದ್ದೇವೆ, ಅಲ್ಲಿ BTH ಮಾಡಿದ. ಈಗ ಹೈಯರ್ ಸ್ಟಡಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾನೆ, MSc ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನೆ, ಈ ವರ್ಷ ಮುಗಿಸ್ತಾನೆ. ಸೊ ಅವನ ಮನಸ್ಸಲ್ಲಿ ಇರ್ತದೆ, ಇದೇ ಪ್ರಕಟಣೆ ವಾಕ್ಯ ಇಡೀ ಜಗತ್ತಿಗೆ ಜನರಿಗೆ ತಿಳಿಸ್ಬೇಕಂತಲೇ ಇದೆ. ದೇವರು ಅವನಿಗೆ ನಂಬಿಕೊಟ್ಟಂಥ ಸೇವೆಯನ್ನು ನೆರವೇರಿಸಲು ದೇವರು ಬಲ ಕೊಡಲಿ. ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ವಯಸ್ಸು ಲಿಮಿಟ್ ಅಲ್ಲ. ನನಗೂ ಗೊತ್ತಿದೆ, ಎಷ್ಟೋ ಪಾಸ್ಟರ್ಗಳು ರಿಟೈರ್ಡ್ ಆಗಿದ ಮೇಲೆ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಂಡಿದ್ದಾರೆ, ನನಗೆ ಗೊತ್ತಿದೆ. ಚೆನ್ನಾಗಿ ಗಮನಿಸ್ರಿ, ವಯಸ್ಸು ಲಿಮಿಟ್ ಅಲ್ಲ. ನೀವು ದೊಡ್ಡವರಾಗಿದ ಮೇಲೆ, ನಿಮಗೆ ತಿಳುವಳಿಕೆ ಬಂದ ಮೇಲೆ ನೀವೇ ಯೇಸುವನ್ನು ನಂಬಬೇಕು. ನೀವೇ ಪಾಸ್ಟರ್ ಕಡೆ ಹೋಗಿ ದೀಕ್ಷಾಸ್ನಾನ ಕೇಳಬೇಕು. ಪಾಸ್ಟರ್ ನಿಮಗೆ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ಕೊಡುತ್ತಾರೆ. ಆವಾಗ ಮಾತ್ರ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರ್ತದೆ, ಇಲ್ಲವಾದರೆ ಇಲ್ಲ. ನಿಮ್ಮ ತಾಯಿ ತಂದೆ ನಿಮಗಾಗಿ ಯೇಸುವಿನ ಮೇಲೆ ನಂಬಿಕೆ ಇಡ್ಲಿಕ್ಕೆ ಆಗುವುದಿಲ್ಲ. ಆಮೇಲೆ ನಿಮಗಾಗಿ ನಿಮ್ಮ ತಾಯಿ ತಂದೆ ಯೇಸುವಿನ ಮೇಲೆ ನಂಬಿಕೆ ಇಡ್ಲಿಕ್ಕೆ ಆಗ್ತದ? ನಿಮಗಾಗಿ ನಿಮ್ಮ ತಾಯಿ ತಂದೆ ಯೇಸುವಿನ ಮೇಲೆ ನಂಬಿಕೆ ಇಡ್ಲಿಕ್ಕೆ ಆಗುವುದಿಲ್ಲ. ನಿಮಗಾಗಿ ನಿಮ್ಮ ತಾಯಿ ತಂದೆ ದೀಕ್ಷಾಸ್ನಾನ ನಿಮಗೆ ಕೊಡ್ಲಿಕ್ಕೆ ಆಗುವುದಿಲ್ಲ, ಕೊಡಿಸ್ಲಿಕ್ಕೆ ಆಗುವುದಿಲ್ಲ, ತಗೊಳ್ಲಿಕ್ಕೆ ಆಗುವುದಿಲ್ಲ. ನಿಮಗಾಗಿ ನೀವೇ ಯೇಸುವನ್ನು ನಂಬಬೇಕು. ನೀವು ದೊಡ್ಡವರಾದ ಮೇಲೆ ನೀವೇ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ಬೇಕು, ಪಾಸ್ಗಳು ಹೋಗಿ ಕೇಳಿ. ಆವಾಗ ಮಾತ್ರ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಬರೆದಿಡ್ತಾನೆ. ಇಲ್ಲವಾದರೆ ನೀವು ನರಕ ಹೋಗುವುದು ಗ್ಯಾರಂಟಿ. ನೀವು ಯಾರು ಬೇಕಾದ್ರೆ ಇರಲಿ. ಭೂಮಿಯ ಮೇಲೆ ಇರುವಂಥ ಎಲ್ಲ ಜನರೇ, ದೇವರ ವಾಕ್ಯವನ್ನು ಬೈಬಲ್ನಲ್ಲಿ ಇರುವ ಹಾಗೆ ಒಂದು ಅಕ್ಷರ ಸಹ ಹೆಚ್ಚು ಕಡಿಮೆ ಮಾಡದೆ ಇರುವ ಹಾಗೆ ನಿಮ್ಮ ಎಲ್ಲರಿಗೂ ಹೇಳಿದ್ದೇನೆ. ಆದ ಕಾರಣ ಈ ವಾಕ್ಯವನ್ನು ಮೀಡಿಯಾ ಮೂಲಕವಾಗಿ ಕೇಳುವ ನೀವಾಗಿರಲಿ, ಇಲ್ಲಿ ಕುಂತು ಕೇಳುವ ನೀವಾಗಿರಲಿ, ನಿಮ್ಮ ಎಲ್ಲರ ರಕ್ತದ ಅಪರಾಧ ನನ್ನ ಕೈಯಲ್ಲಿ ಇಲ್ಲ. ಈಗ ನಿಮ್ಮ ನೋಡಿ ಒಂದು ಮಾತು ಕೇಳ್ತೇನೆ. ಮೀಡಿಯಾ ಮೂಲಕವಾಗಿ ನೋಡೋರಾಗಿರಲಿ, ಇಲ್ಲಿ ಕುಂತಿರೋರಾಗಿರಲಿ, ಪಾಸ್ಟರ್ ಈಗ ನನಗೆ ಗೊತ್ತಾಯಿತು ಪಾಸ್ಟರ್, ಜೀವದ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರಬೇಕಾದ್ರೆ ನಾನು ಏನು ಮಾಡಬೇಕು, ಈಗ ನನಗೆ ಕ್ಲಿಯರ್ ಗೊತ್ತಾಯಿತು. ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬೇಕು ಪಾಸ್ಟರ್. ನನಗೆ ನರಕ ಬೇಡ. ನಾನು ಸದಾ ಕಾಲ ಯೇಸು ಸ್ವಾಮಿ ಸಂಗಡ ದೇವರ ರಾಜ್ಯದಲ್ಲಿ ಜೀವನ ಮಾಡಬೇಕು. ನನಗೆ ನರಕ ಬೇಡ. ನನಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬೇಕು. ನಾನು ಯೇಸುವನ್ನು ನಂಬುತ್ತೇನೆ. ಈ ಮೀಟಿಂಗ್ ಮುಗಿದ ಮೇಲೆ ಪಾಸ್ಟರ್ ಕಡೆ ಹೋಗಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ತೇನೆ. ಆದರೆ ಯಾಕಂದರೆ ಇನ್ನೂ ನಾನು ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಂಡಿಲ್ಲ. ಮೀಟಿಂಗ್ ಮುಗಿದ ಮೇಲೆ
ನಾನು ಪಾಸ್ಟ್ಗಳು ಹೋಗಿ ದೀಕ್ಷಾಸ್ನಾನ ತಗೊಳ್ತೇನೆ. ಆದರೆ ಈಗ ನನ್ನ ರಕ್ಷಣೆಗಾಗಿ, ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬರುವುದಕ್ಕಾಗಿ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡುವುದಕ್ಕಾಗಿ ದೇವರ ಮುಂದೆ ನನಗಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿರಿ. ಈ ಮೀಟಿಂಗ್ ಮುಗಿದ ಮೇಲೆ ನಾನು ಪಾಸ್ಟ್ ಕಡೆ ಹೋಗಿ ದೀಕ್ಷಾಸ್ನಾನ ತಗೊಳ್ತೇನೆ, ನೀರಿನಲ್ಲಿ ಮುಳುಗಿಸಿ ಎಂದು ಹೇಳುವವರು ಮಾತ್ರ ಎದ್ದು ನಿಲ್ಲಬೇಕು. ನಿಮ್ಮ ಸಲುವಾಗಿ ನಾನು ಒಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬರುವುದಕ್ಕಾಗಿ ಯಾರು ಯಾರಿಗೂ ಹೇಳಬಾರ್ದು, ನೀನು ಎದ್ದು ನಿಲ್ಲು, ನಾನು ಎದ್ದು ನಿಲ್ಲು ಹೇಳಬಾರ್ದು, ಯಾರು ಮಾತಾಡಬಾರ್ದು. ವಾಕ್ಯ ಕೇಳಿದಿರಿ. ಸೊ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬೇಕಾದರೆ ನೀವು ಎದ್ದು ನಿಲ್ಲಬಹುದು. ನಿಮ್ಮ ರಕ್ಷಣೆಗಾಗಿ ನಾನು ಒಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ. ಮೀಟಿಂಗ್ ಮುಗಿದ ಮೇಲೆ ನೀವು ಹೋಗಿ ಪಾಸ್ಟ್ ಕಡೆಗೆ ಹೇಳಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ರಿ, ಯೇಸುವಿನ ಅಪ್ಪನ ನೆರವೇರಿಸ್ರಿ. ಬೇಗನೆ ಬೇಗನೆ ಬೇಗನೆ. ಒಂದು ವೇಳೆ ನಿಮ್ಮ ಮಕ್ಕಳು ಎದ್ದು ನಿಲ್ಲುವುದಾದರೆ ಅವ್ರನ್ನ ಅಡ್ಡೆ ಮಾಡಬೇಡ್ರಿ. ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡಬೇಕಾ ಕೊಡಬೇಡವಾ, ಯಾವಾಗ ಕೊಡಬೇಕು, ಅದು ಪಾಸ್ಟ್ ನಿರ್ಣಯ ತಗೊಳ್ತಾರೆ. ಒಂದು ವೇಳೆ ನಿಮ್ಮ ಮಕ್ಕಳು ಎದ್ದು ನಿಂತರೆ ಅಟ್ಲೀಸ್ಟ್ ದೇವರ ಕೈಯಲ್ಲಿ ತನ್ನನ್ನು ಅರ್ಪಿಸಿ ಕೊಡಲಿಕ್ಕೆ ಬಿಟ್ಟು ಬಿಡ್ರಿ. ಅವ್ರಿಗೆ ಯಾವಾಗ ದೀಕ್ಷಾಸ್ನಾನ ಕೊಡಬೇಕು ಪಾಸ್ಟ್ ನಿರ್ಣಯ ತಗೊಳ್ತಾರೆ. ಬೇಗನೆ. ಗಾಡ್ ಬ್ಲೆಸ್ ಯು. ಬೇಗನೆ ಬೇಗನೆ. ಯಾರಾದರೂ ಇದ್ದೀರಾ? ಓಕೆ. ಇನ್ನು ಯಾರಾದರೂ ದೊಡ್ಡವರಲ್ಲಿ? ಮುಂದೆ ಹೋಗೋಣ. ಓಕೆ, ಗಮನಿಸ್ರಿ. ಓಕೆ ಓಕೆ ಓಕೆ, ಕೂತ್ಕೊಳ್ಳಿ. ತಿರುಗಿ ನಾನು ನಿಮಗೆ ಹೇಳುತ್ತೇನೆ, ನೀವು ಒಂದು ವೇಳೆ ಈಗ ಎದ್ದು ನಿಲ್ಲಿಲ್ಲ ಅಂದರೂ ಚಿಂತೆ ಮಾಡಬೇಡ್ರಿ. ಆದರೆ ನಿಮಗೆ ವಾಕ್ಯ ಹೇಳುತ್ತೇನೆ, ಕುಂತಿರುವವರಾಗಲಿ ಮೀಡಿಯಾದಲ್ಲಿ ಕೇಳುವವರಾಗಲಿ, ನೀವಾಗಿ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡು ನಿಮ್ಮ ಪಾಪ ಪರಿಹಾರಕ್ಕಾಗಿ ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡು ಪಾಸ್ಟ್ ಕಡೆ ಹೋಗಿ, ನಿಮ್ಮ ಹತ್ತಿರ ಇರುವಂಥ ಪಾಸ್ಟ್ ಕಡೆ ಹೋಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಳ್ಳುವಾಗ ಯೇಸುವಿನ ಅಪ್ಪಣೆಯನ್ನು ನೆರವೇರಿಸ್ತೀರಿ. ಆವಾಗ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಬರೆದಿಡ್ತಾನೆ. ನರಕದಿಂದ ನೀವು ತಪ್ಪಿಸ್ಕೊಳ್ತೀರಿ. ಅವತ್ತು ಹಿಡಿದು, ಯೇಸುವನ್ನು ನಂಬಿ ನೀವು ದೀಕ್ಷಾಸ್ನಾನ ತಗೊಂಡ ದಿನ ಹಿಡಿದು ನಿಮ್ಮ ಮರಣ ತನಕ ಯೇಸುವಿಗೆ ಪರಿಶುದ್ಧವಾಗಿ ಜೀವನ ಮಾಡಬೇಕು. ಮತ್ತೆ ಪಾಪದಲ್ಲಿ ಬೀಳಬಾರದು. ಮತ್ತೆ ದೇವರು ಜೀವಬಾಧ್ಯರ ಪಟ್ಟಿಯಿಂದ ನಿಮ್ಮ ಹೆಸರನ್ನು ತೆಗಿಲಿಗೂ ಸಾಧ್ಯ. ಆದ ಕಾರಣ ಯೇಸು ಸ್ವಾಮಿ ಬರೋಣ ತನಕ, ನೀವು ದೀಕ್ಷಾಸ್ನಾನ ತಗೊಂಡ ದಿನ ಹಿಡಿದು ಯೇಸು ಸ್ವಾಮಿ ದಿನ ಬರೋಣ ತನಕ ಪರಿಶುದ್ಧ ಜೀವನ ಮಾಡಬೇಕು. ಯೇಸು ಸ್ವಾಮಿ ಬರುವಾಗ ಪರಲೋಕ ಹೋಗಿ ಸೇರಬೇಕು. ಆದರೆ ಯೇಸು ಸ್ವಾಮಿ ಬರುವಾಗ ಪರಲೋಕ ಹೋಗಬೇಕಾದ್ರೆ ನೀವು ವಾಕ್ಯ ಕೇಳಿದ ಮೇಲೆ ಯೇಸುವನ್ನು ನಂಬಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ಬೇಕು. ಆವಾಗ ಮಾತ್ರ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಯೇಸು ಬರುವಾಗ ಪರಲೋಕ ಹೋಗ್ತೀರಿ. ಇಲ್ಲವಾದರೆ ನೀವು ಎಷ್ಟೂ ಯೇಸುವಿನ ಸೇವೆ ಮಾಡಿದರೂ ಈ ಜಗತ್ತಿನಲ್ಲಿ ಆಶೀರ್ವಾದ ಸಿಗ್ತದೆ, ಆದರೆ ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನ ಅಪ್ಪಣೆಯನ್ನು ನೆರವೇರಿಸಿರಿ. ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಓಕೆ, ಈಗ ಗಮನಿಸಬೇಕು, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದಾಗಿ ಹೇಳಿ ನೋಡೋಣ. ಕಾಣಲಿಲ್ಲವೋ ಅವನು ಎಲ್ಲಿ ಹೋಗಿದ್ದಾನೆ? ನರಕ. ನಂಬರ್ 3, ನರಕ ಹೋಗೋದು ಯಾರು? ಪಾತಾಳ. ಈಗ ಪಾತಾಳ ನರಕ ಹೋಗಿದ ಮೇಲೆ ಯೋಹಾನನು ನೋಡ್ತಾನೆ. ಏನು ನೋಡ್ತಾನೆ? ಒಂದೇ ನಿಮಿಷ. ಓದೋಣ. ಈಗ ಪಾತಾಳ ನರಕ ಹೋಗಿದ ಮೇಲೆ ಯೋಹಾನನು ನೋಡ್ತಾನೆ. ಆಮೇಲೆ ಮೃತ್ಯುವು ಪಾತಾಳವು, ಇಲ್ಲ ಅದು ಓದಿದ್ದೇವೆ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಿಲ್ಲವೋ ಅವನು, ಆ ವಾಕ್ಯ ಓದಿದ್ರೆ ಲಾಸ್ಟ್ ವಾಕ್ಯ ಅದು. 20ನೇ ಅಧ್ಯಾಯ ಲಾಸ್ಟ್ ವಾಕ್ಯನ
ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಆ ಬರೆದದ್ದಾಗಿ ಕಾಣಲಿಲ್ಲವೋ ಆ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅಂದರೆ ಅಂದರೆ ನರಕದಲ್ಲಿ ಡಬಲ್. ನಂಬರ್ 3, ನರಕ ಹೋಗೋದು ಯಾವುದು? ಪಾತಾಳ. ಈಗ ಪಾತಾಳ ನರಕಕ್ಕೆ ಹೋಗಿದ ಮೇಲೆ ಯೋಹಾನ ನೋಡ್ತಾನೆ. ಮುಂದೆ ಓದೋಣ ಪಾಸ್ಟರ್ಮ. ತರುವಾಯ ಆ ನೂತನ ಆಕಾಶ ಮಂಡಲವನ್ನು ಆ ನೂತನ ಭೂಮಂಡಲವನ್ನು ಕಂಡೆನು. ಆ ಮೊದಲಿದ್ದ ಆಕಾಶ ಮಂಡಲವು ಆ ಮೊದಲಿದ್ದ ಭೂಮಂಡಲವು ಆ ಇಲ್ಲದೆ ಹೋದವು. ಅಂದರೆ ಮೊದಲಿದ್ದಂತ ಆಕಾಶ ಭೂಮಿಯನ್ನು ದೇವರು ಏನ್ ಮಾಡಿಬಿಟ್ಟ? ಎಲ್ಲಾರು ಹೇಳ್ರಿ, ಒಗೆದು ಬಿಟ್ಟನು. ಒಂದು ಪಾಸ್ಟ್ ನರಕ ಕೇಳಿದರು, ಈ ಭೂಮಿ ಪರ್ಮನೆಂಟ್ ಆಗಿ ಇರ್ತದೆ ಅಂತಂತ ಹೇಳಿ. ಅವ್ರಿಗೆ ಆಸೆ ಇಲ್ಲೇ ಮನೆ ಕಟ್ಕೊಂಡು ಇರ್ಬೇಕಂತೇಳಿ. ಇದು ಪರ್ಮನೆಂಟ್ ಅಲ್ರಿ. ಈಗ ದೇವರು ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡಿದ್ದಾನೆ. ಮೊದಲಿದಂತ ಆಕಾಶ ಮಂಡಲ ಭೂಮಂಡಲ ಇಲ್ಲದೆ ಹೋಯ್ತು. ಅಂದ್ರೆ ಇಲ್ಲದೆ ಹೋಯ್ತು ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡಿಬಿಟ್ಟನು? ಒಗೆದು ಬಿಟ್ಟನು, ಬೀಸಾಡಿ ಬಿಟ್ಟನು. ಈಗ ನೂತನ ಆಕಾಶ ನೂತನ ಭೂಮಿಯನ್ನು ದೇವರು ಮಾಡಿದ್ದಾನೆ. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಈಗ ಗಮನಿಸುವ ಎಲ್ಲರೂ ಇಲ್ಲಿ ನೋಡ್ರಿ. ಪರಿಶುದ್ಧ ಪಟ್ಟಣವಾದ, ಇಲ್ಲಿ ನೋಡಿ, ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಈ ಹೊಸ ಯೆರೂಸಲೇಮ್ ಏನ್ ಮಾಡ್ತದೆ? ಎಲ್ಲಿಂದ ಇಳಿದು ಬರ್ತದೆ? ಪರಲೋಕದಿಂದ ಇಳಿದು ಬರುತ್ತದೆ. ಈ ಹೊಸ ಯೆರೂಸಲೇಮ್ ಏನು ಗೊತ್ತಾ? ಯೇಸು ಸ್ವಾಮಿ ಹೇಳಿದನಲ್ಲ, ಯೋಹಾನ 14:1-2-3 ಏನು ಹೇಳಿದ? ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬ್ರಿ, ನನ್ನ ನಂಬ್ರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದ್ರೆ ನಿಮಗೆ ಹೇಳ್ತಿದ್ದನು, ಒಂದು ಮನೆ ನಿಮಗಾಗಿ ಸಿದ್ಧ ಮಾಡ್ಲಿಕ್ಕೆ ಹೋಗ್ತೇನೆ, ಒಂದು ಸ್ಥಳ ನಿಮಗಾಗಿ ಸಿದ್ಧ ಮಾಡ್ಲಿಕ್ಕೆ ಹೋಗ್ತೇನೆ. ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಅ ಪ್ಲೇಸ್ ಫಾರ್ ಯು. ನಾನು ಹೋಗಿ ನಿಮಗಾಗಿ ಸ್ಥಳ ಸಿದ್ಧ ಮಾಡಿದ ಮೇಲೆ ತಿರುಗಿ ಬರ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯೇಸು ಸ್ವಾಮಿ ಹೇಳಿದನಲ್ಲ, ಅದೇ ಈ ಹೊಸ ಯೆರೂಸಲೇಮ್. ಈ ಹೊಸ ಯೆರೂಸಲೇಮ್ ದೊಡ್ಡ ಸಿಟಿ, ಅದರಲ್ಲಿ ಬಹಳ ಮನೆಗಳಿದೆ. ಈ ಹೊಸ ಯೆರೂಸಲೇಮ್ನಲ್ಲಿಯೇ ನೀವು ನಾನು 7 ವರ್ಷ ಇದ್ದಿದ್ದೆ. ನಾವು ಪರಲೋಕದಲ್ಲಿ ಇದ್ದೇವಲ್ಲ 7 ವರ್ಷ ಈ ಹೊಸ ಯೆರೂಸಲೇಮ್ನಲ್ಲಿಯೇ. ಆವಾಗ ಈ ಭೂಮಿಯಲ್ಲಿ ಯಾರ ರಾಜ್ಯ ನಡೀತಾ ಇತ್ತು? ಎಲ್ಲರೂ ಹೇಳಿ. ಈಗ ಹೊಸ ಯೆರೂಸಲೇಮನ್ನು ದೇವರು ಪರಲೋಕದಿಂದ ತಲೆಗೆ ಇಳಿಸಿಬಿಟ್ಟನು. ಗಮನಿಸಬೇಕು, ಈ ನೂತನ ಆಕಾಶ ನೂತನ ಭೂಮಿ ಇದು ಮಣ್ಣು, ಆದರೆ ಹೊಸ ಯೆರೂಸಲೇಮು ಫುಲ್ಲು ಬಂಗಾರ. ಇದು ಪರಲೋಕದ ಒಂದು ಭಾಗ. ಯಾಕೆ? ಎಲ್ಲಿಂದ ಇಳಿದು ಬಂತು? ಇದು ಫುಲ್ಲು ಬಂಗಾರ, ಆದರೆ ನೂತನ ಆಕಾಶ ನೂತನ ಭೂಮಿ ಮಣ್ಣು. ಇದು ಯಾರಿಗೆ? ನೂತನ ಆಕಾಶ ನೂತನ ಭೂಮಿ ಯಾರಿಗೆ? ನೂತನ ಹೊಸ ಯೆರೂಸಲೇಮ್ ಯಾರಿಗೆ? ಈಗ ನಾನು ನಿಮಗೆ ಹೇಳ್ತೇನೆ, ಆಶ್ಚರ್ಯ ಆಗ್ತದೆ. ಮತ್ತು ಸಹೋದರಿಯರಿಗೆಲ್ಲ ಒಂದು ಶುಭ ಸಂದೇಶ. ಏನು ಶುಭ ಸಂದೇಶ? ಒಂದು ಸಾರಿ ಹೊಸ ಯೆರೂಸಲೇಮ್ ಹೋಗಿಬಿಟ್ರೆ ಅಡಿಗೆ ಮಾಡುವುದು ಬಂದು ಬೇರೆ ತಿನ್ನೋದೆ. ಯಾಕೆ? ಹೊಸ ಯೆರೂಸಲೇಮ್ನಲ್ಲಿ ಜೀವ ವೃಕ್ಷದ ಹಣ್ಣು, ಜೀವ ನದಿಯ ನೀರು, ಇದು ಎಲ್ಲ ಎಲ್ಲಿರ್ತದೆ? ಆದರೆ ಇಲ್ಲಿ ಇಲ್ಲ. ಎಲ್ಲಿ ಇಲ್ಲ? ನೂತನ ಆಕಾಶ ನೂತನ ಭೂಮಿಯಲ್ಲಿ ಜನರು ಉಣ್ಣಬೇಕಾದ್ರೆ ಕೆಲಸ ಮಾಡಬೇಕು. ಆದರೆ ಹೊಸ ಯೆರೂಸಲೇಮ್ನಲ್ಲಿ ಕೆಲಸ ಬೇರೆ ತಿನ್ನೋದೆ. ಫುಲ್ಲು ಬಂಗಾರ. ಪಾಸ್ಟರ್, ಹಾಗಾದರೆ ನೂತನ ಆಕಾಶ ನೂತನ ಭೂಮಿ ಯಾರಿಗೆ? ಹೊಸ ಯೆರೂಸಲೇಮ್ ಯಾರಿಗೆ? ಈಗ ನಿಮಗೆ ಹೇಳ್ತೇನೆ ನೋಡ್ರಿ, ಆಶ್ಚರ್ಯ ಆಗ್ತದೆ ನಿಮಗೆ. ಈಗ ಹೊಸ ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರ್ತದೆ. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಅದೇ ಇದು ಅಷ್ಟು ಶೃಂಗರಿಸಲ್ಪಟ್ಟಿರುವುದಿಲ್ಲ. ಹೊಸ ಯೆರೂಸಲೇಮ್ ಮಾತ್ರ ಗಂಡನಿಗಾಗಿ ಅಲಂಕೃತಲಾದ ಮೊದಲಗಿತ್ತಿ ಅಂತಾರೆ ಮದುವೆಗೆ ಸಿದ್ಧವಾಗಿರುವಂತ ಕನ್ಯೆ.
ಈಗ ಸಹೋದರಿಯರು ನೋಡಿ ಒಂದು ಮಾತು ನಾನು ಕೇಳ್ತೇನೆ. ಸಹೋದರಿಯರ ಜೀವನದಲ್ಲಿ ಏಕ್ದಮ್ ಹೆಚ್ಚಾದ ಡೆಕೋರೇಷನ್ ಯಾವಾಗ ಇರ್ತದೆ? ಮದುವೆ ಸಮಯದಲ್ಲಿ, ಹೌದಲ್ಲ? ಅದಕ್ಕೆ ಮುಂಚೆಯೂ ಅಷ್ಟು ಡೆಕೋರೇಷನ್ ಇರುವುದಿಲ್ಲ, ನಂತರನೂ ಇರುವುದಿಲ್ಲ. ಆ ರೀತಿಯಲ್ಲಿ ಶೃಂಗರಿಸಲ್ಪಟ್ಟಿರ್ತದೆ ಹೊಸ ಯೆರೂಸಲೇಮ್. ಮೊದಲ ಗಿತ್ತಿ ಹಂಗೆ ಹಾಗೆ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ದೇವರ ನಿವಾಸ ಮನುಷ್ಯರಲ್ಲಿ ಇದೆ ಅಂತಂದ್ರೆ ತಳಗೆ ಇಳಿಸಿಬಿಟ್ಟನು. ತಿರುಗಿ ದೇವರು ನಮ್ಮನ್ನು ಅಲ್ಲಿ ತಗೊಂಡು ಹೋಗಿ ಇಡುವುದಿಲ್ಲ, ಅಲ್ಲಿ ತಗೊಂಡು ಹೋಗಿ ಇಡುವುದಿಲ್ಲ. ಆ ಹೊಸ ಯೆರೂಸಲೇಮ್ ತಳಗೆ ಇಳಿಸಿಬಿಟ್ಟನು. ಆತನು ಅವರೊಡನೆ ವಾಸ ಮಾಡುವನು. ದೇವರು ನಮ್ಮ ಸಂಗಡ ವಾಸ ಮಾಡ್ತಾನೆ. ಅಲ್ಲಿಂದ ಬರ್ತಾನೆ, ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮಿನಲ್ಲಿ ನಮ್ಮ ಸಂಗಡ ಇರ್ತಾನೆ ಹೋಗ್ತಾನೆ, ಬರ್ತಾನೆ ಇರ್ತಾನೆ ಹೋಗ್ತಾನೆ. ನಾವು ಅಲ್ಲಿ ಹೋಗಿ ಇರುವುದಿಲ್ಲ, ಅದಕ್ಕೆ ತಲೆಗೆಲಿಸಿಬಿಡ್ತಾನೆ ಹೊಸ ಯೆರೂಸಲೇಮನ್ನು. ಯಾಕೆ ಆಮೇಲೆ ಹೇಳ್ತೇನೆ. ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮಿನಲ್ಲಿ ದೇವರು ತಾನೇ ನಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಬಿಡ್ತಾನೆ. ಹಲ್ಲೆಲೂಯಾ. ತಿರುಗಿ ಎಲ್ಲಾರು ಬಲಗೈ ತಗೋರಿ ನೋಡುವನ. ಚಿಕ್ಕ ಮಕ್ಕಳು ಎಲ್ಲಾರು ತಗೋರಿ ಮಕ್ಕಳು ಎಲ್ಲಾರು ತಗೋರಿ, ಮಕ್ಕಳು ದೊಡ್ಡವರು ಎಲ್ಲರೂ ತಗೊಳ್ಬೇಕು, ಬಲಗೈ ತಗೊಳ್ಬೇಕು. ದೇವರು ಪರಲೋಕದಲ್ಲಿ ನಮ್ಮ ಕಣ್ಣೀರನ್ನೆಲ್ಲ ಏನು ಮಾಡ್ತಾನೆ? ಆಯ್ತು. ಈಗ ನನ್ನ ಹಿಂದೆ ಹೇಳಬೇಕು, ನಾನು ಹೆಂಗೆ ಹೇಳ್ತಾನೋ ಹಂಗೆ ಹೇಳಬೇಕು, ಹಂಗೆ ಮಾಡಬೇಕು. ಆಮೇಲೆ ಹೇಳ್ತಾರ ಮಾಡ್ತಾರಾ? ಓಕೆ, ಮೀಡಿಯಾದಲ್ಲಿ ನೋಡುವವರು ಹೇಳ್ರಿ, ಮಾಡ್ರಿ. ದೇವರು ನನ್ನ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಈಗ ನೀವು ಹೇಗೆ ಹೇಳಿದಿರೋ, ಹೇಗೆ ಮಾಡಿದಿರೋ, ಹೀಗೆಯೇ ಇನ್ನು ಸ್ವಲ್ಪ ದಿನದಲ್ಲಿಯೇ ದೇವರ ಸ್ವಂತ ಕೈ ತಾನೆ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ, ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ, ಸ್ತೋತ್ರ. ದೇವರ ಸ್ವಂತ ಕೈಯೇ ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡ್ತದೆ, ಪರ್ಮನೆಂಟ್ ಆಗಿ ಒರೆಸಿಬಿಡ್ತದೆ. ಹಲ್ಲೆಲೂಯಾ. ಈಗ ನೋಡಿ, ಪರಲೋಕದಲ್ಲಿ ದೇವರ ಕೈ ನಿಮ್ಮ ಕಣ್ಣೀರು ಒರೆಸ್ಬೇಕಾ ಬೇಡ? ಹಂಗಾದ್ರೆ ಭೂಲೋಕದಲ್ಲಿ ಬಿಡಲೇಬೇಕು. ಇಲ್ಲಿ ಕಣ್ಣೀರು ಬಿಟ್ಟರೆ ಅಲ್ಲಿ ಒರೆಸ್ತಾನೆ, ಇಲ್ಲಿ ಬಿಡಲಿಲ್ಲ ಅಂದ್ರೆ ಅಲ್ಲಿ ಹೆಂಗೆ ಒರೆಸ್ತಾನೆ? ನೀವು ಯೇಸುವನ್ನು ನಂಬಿದ್ದೀರಿ, ದೀಕ್ಷಾ ಸ್ನಾನ ತಗೊಂಡಿರಿ, ಚರ್ಚಿಗೆ ಹೋಗ್ತೀರಿ ಅಂತ ಹೇಳಿ ನಿಮ್ಮ ಮನೆಯನ ಮಂದಿ, ಓಣ್ಯಾನ ಮಂದಿ, ಊರಾನ ಮಂದಿ, ದೇಶದ ಮಂದಿ ನಿಮಗೆ ತ್ರಾಸು ಕೊಡ್ತಾರಾ? ಎಷ್ಟು ಬೇಕಾದ್ರೆ ತ್ರಾಸು ಕೊಡಲಿ, ಯೇಸುವನ್ನು ಬಿಡಬಾರ್ದು. ಯೇಸುಗಾಗಿ ಎಲ್ಲ ಕಷ್ಟ ಸಹಿಸಬೇಕು. ಯಾಕೆ? ಇನ್ನು ಸ್ವಲ್ಪನೇ ದಿನ ದೇವರ ಸ್ವಂತ ಕೈ ತಾನೇ ನಿಮ್ಮ ಎಲ್ಲರ ಕಣ್ಣೀರನ್ನು ಪರ್ಮನೆಂಟ್ ಆಗಿ ಒರೆಸಿಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುಗಾಗಿ ಬದುಕಬೇಕು, ಯೇಸುಗಾಗಿ ಎಲ್ಲ ಕಷ್ಟ ಸಹಿಸಬೇಕು, ಯೇಸುಗಾಗಿ ಸಾಯಬೇಕು. ನಮ್ಮ ಕಣ್ಣೀರನ್ನೆಲ್ಲ ದೇವರ ಸ್ವಂತ ಕೈಯೇ ಪರ್ಮನೆಂಟ್ ಆಗಿ ಒರೆಸಿಬಿಡ್ತದೆ. ಹಲ್ಲೆಲೂಯಾ. ಸಾಯುವ ತನಕ ಯೇಸುವನ್ನು ಬಿಡಬಾರ್ದು. ಎಲ್ಲರೂ ಹೇಳ್ರಿ, ನಾನು ಸಾಯುವ ತನಕ ಯೇಸುವನ್ನು ಬಿಡುವುದಿಲ್ಲ. ಹೇಳ್ರಿ, ಎಷ್ಟು ಕಷ್ಟ ಬಂದರೂ ಯೇಸುವನ್ನು ಬಿಡುವುದಿಲ್ಲ. ಯೇಸುಗಾಗಿ ಬದುಕುತ್ತೇನೆ, ಯೇಸುವಿನ ವಾಕ್ಯ ಕೈಕೊಂಡು ನಡೀತೇನೆ. ಯಾರು ಏನು ಹೇಳಿದ್ರು ಯೇಸುವನ್ನು ಬಿಡುವುದಿಲ್ಲ. ದೇವರ ಕೈಯೇ ನನ್ನ ಕಣ್ಣೀರನ್ನು ಒರೆಸಿಬಿಡ್ತದೆ. ಹಲ್ಲೆಲೂಯಾ. ಓಕೆ, ಸೊ ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮಿನಲ್ಲಿ ದೇವರ ಸ್ವಂತ ಕೈಯೇ ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುತ್ತದೆ. ಇನ್ನು ಮರಣವಿರುವುದಿಲ್ಲ, ಇನ್ನು ಮುಂದೆ ಮರಣ ಇರುವುದಿಲ್ಲ. ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ದ ಎಂಡ್. ಇನ್ನು ಮುಂದೆ ಮರಣ ಇಲ್ಲ, ಕಷ್ಟ ಇಲ್ಲ, ದುಃಖ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಕೋರ್ಟ್ ಇಲ್ಲ, ಕೇಸ್ ಇಲ್ಲ, ರೋಗ ಇಲ್ಲ, ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ದ ಎಂಡ್. ಈಗ ಗಮನಿಸಬೇಕು, 3
ಮಹತ್ವ ಸಂಭವ ನಿಮಗೆ ಹೇಳಿ ನಾನು ಮುಂದೆ ಹೋಗ್ತೇನೆ. 3 ಮುಖ್ಯವಾದದ್ದು. ನಂಬರ್ 1 ಗಮನಿಸಿ. ನಂಬರ್ 1, ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮಿನಲ್ಲಿ ನಾವು ಬಂದ ಕೂಡಲೇ ದೇವರು ಏನು ಮಾಡ್ತಾನೆ, ನಮ್ಮ ಹಳೆಯ ನೆನಪು ಡಿಲೀಟ್ ಮಾಡಿಬಿಡ್ತಾನೆ. ಅಂದರೆ ಏನು? ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮಿನಲ್ಲಿ ನೀವು ಬಂದ ಕೂಡಲೇ ನಿಮ್ಮ ಗಂಡ ಯಾರು, ಹೆಂಡತಿ ಯಾರು ನೀವು ಗೊತ್ತು ಹಿಡಿಯುವುದಿಲ್ಲ. ಮಕ್ಕಳು ಯಾರು, ತಾಯಿ ತಂದೆ ಯಾರು ಗೊತ್ತು ಹಿಡಿಯುವುದಿಲ್ಲ. ನಮ್ಮ ಮನೆಯ ಜನರನ್ನು ನಾವು ಇಲ್ಲಿ ಗೊತ್ತು ಹಿಡಿಯುವುದಿಲ್ಲ. ಆ ನೆನಪು ದೇವರು ಡಿಲೀಟ್ ಮಾಡಿಬಿಡ್ತಾನೆ. ಯಾಕೆ ಆ ನೆನಪು ಡಿಲೀಟ್ ಮಾಡ್ತಾನೆ ಗಮನಿಸಬೇಕು. ಒಂದು ವೇಳೆ ನಿಮ್ಮ ಮನೆಯ ಮಂದಿ ಯಾರಾದರೂ ನರಕ ಹೋಗಿದ್ದಾರೆ ಅಂತೇಳಿ ತಿಳ್ಕೊಂಡು ಹೋಗಬಾರ್ದಂತೇಳಿಯೇ ದಿನಾಲು ನಾನು ನಿಮಗೆ ವಾಕ್ಯ ಹೇಳ್ತಾ ಇರ್ತೇನೆ. ಹಲ್ಲೆಲೂಯಾ. ಸೊ ಇಲ್ಲಿ ಕುಂತಿರುವವರಾಗಲಿ, ಮೀಡಿಯಾ ಮೂಲಕವಾಗಿ ಈ ದೇವರ ವಾಕ್ಯ ಕೇಳುವವರಾಗಲಿ, ನೀವು ನಿಮ್ಮ ಮನೆಯ ಜನರು ಯಾರೂ ನರಕ ಹೋಗಬಾರ್ದು. ಅದೇ ನನ್ನ ಪ್ರಾರ್ಥನೆ. ಎಲ್ಲರೂ ಪರಲೋಕ ಬರಬೇಕು, ಸುಖವಾಗಿ ದೇವರ ಸನ್ನಿಧಿಯಲ್ಲಿ ಸದಾ ಬದುಕಬೇಕು. ಹಲ್ಲೆಲೂಯಾ. ಅದೇ ನನ್ನ ಪ್ರಾರ್ಥನೆ, ಮತ್ತೇನಿಲ್ಲ. ಒಂದು ವೇಳೆ ಇಷ್ಟೂ ವಾಕ್ಯ ನೀವು ಕೇಳಿದರೂ ಯೇಸುವನ್ನು ನಂಬಲಿಲ್ಲ, ದೀಕ್ಷಾಸ್ನಾನ ತಗೊಂಡಿಲ್ಲ, ಪರಿಶುದ್ಧ ಜೀವನ ಮಾಡಲಿ, ಇಷ್ಟು ನೀವು ಕೇಳಿದರೂ, ವಾಕ್ಯ ಕೇಳಿದರೂ ಯೇಸುವನ್ನು ನಂಬಲಿಲ್ಲ ಅಂದರೆ ಎಲ್ಲಿ ಹೋಗ್ತಾರೆ? ನರಕ. ಒಂದು ವೇಳೆ ನಿಮ್ಮ ಮನೆಯ ಮಂದಿ ಯಾರಾದರೂ ನರಕ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಗಂಡ, ಹೆಂಡತಿ, ಮಕ್ಕಳು, ತಾಯಿ ತಂದೆ ಯಾರಾದರೂ ಯೇಸುವನ್ನು ನಂಬದೆ ನರಕ ಹೋಗಿದ್ದಾರೆ. ಆದರೆ ನೀವು ಇಲ್ಲಿ ಬಂದಿರಿ. ಎಲ್ಲಿ ಬಂದಿರಿ? ನೂತನ ಆಕಾಶ ನೂತನ ಭೂಮಿ ಹೊಸ. ನಿಮ್ಮ ಮನೆಯ ಜನರು ಯಾರೋ ಭಾಳ ಕ್ಲೋಸ್ ರಿಲೇಷನ್ ನರಕ ಹೋಗಿದ್ದಾರೆ. ಈಗ ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮ್ ಸರ್ವಕಾಲಿಕ ಜೀವನ್, ಇದರ ಕನ್ನಡದಲ್ಲಿ ಏನು ಹೇಳ್ತಾರೆ? ನಿತ್ಯ ಜೀವ. ನಿತ್ಯ ಜೀವ. ಇಲ್ಲಿ ಯಾವಾಗಲೂ ನೀವು ಇಲ್ಲಿ ಬದುಕ್ತೀರಿ. ಈಗ ನರಕದಲ್ಲಿ ಇರುವ ನಿಮ್ಮ ಮನೆಯ ಮಂದಿ ನೆನಪು ನಿಮಗೆ ಇಲ್ಲಿ ಇದ್ದರೆ ಸಮಾಧಾನವಾಗಿ ಇರ್ಲಿಕ್ಕೆ ಆಗ್ತದೇನ್ರಿ? ಅದಕ್ಕೆ ಇಲ್ಲಿ ಬಂದ ಕೂಡಲೇ ಮನೆಯ ಜನರು ನೆನಪು ದೇವ್ರು ಡಿಲೀಟ್ ಮಾಡಿಬಿಡ್ತಾನೆ. ನಮ್ಮ ಮನೆಯ ಜನರನ್ನು ಇಲ್ಲಿ ಗೊತ್ತು ಹಿಡಿತೇವೆ. ಎಲ್ಲಿ ಗೊತ್ತು ಹಿಡಿತೇವೆ? ಪರದೈಸು, ಪಾತಾಳ. ಇಲ್ಲಿ ನಮ್ಮ ಮನೆಯ ಜನರನ್ನು ಗೊತ್ತು ಹಿಡಿತೇವೆ. ಇಲ್ಲಿಯೂ ಗೊತ್ತು ಹಿಡಿತೇವೆ. ಎಲ್ಲಿ? ಎಷ್ಟು ವರ್ಷ? 7 ವರ್ಷ ಪರಲೋಕದಲ್ಲಿ ಇರುವಾಗ ನಮ್ಮ ಮನೆಯ ಮಂದಿ ಎಲ್ಲ ಗೊತ್ತು ಹಿಡಿತೇವೆ. 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ನಾವು ಗೊತ್ತು ಹಿಡಿತೇವೆ. ಕಡೆ ನ್ಯಾಯ ವಿಚಾರಣೆ ತನಕ ನಮ್ಮ ಮನೆಯ ಮಂದಿನ ಗೊತ್ತು ಹಿಡಿತೇವೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಮನೆಯ ಮಂದಿಯನ್ನು ನಾವು ಗೊತ್ತು ಹಿಡಿಯುವುದಿಲ್ಲ. ಆ ನೆನಪು ನಮ್ಮನ್ನು ಬಿಟ್ಟು ದೇವರು ತೆಗೆದು ಹಾಕಿಬಿಡ್ತಾನೆ. ಯೆಶಾಯ 65:17 ಓದೋಣ. ಹೀಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ನೆನಪಿಗೂ ಬಾರದು. ಅಂದ್ರೆ ಇಲ್ಲಿ ಬಂದ ಕೂಡಲೇ ನಮ್ಮ ಹಳೆ ನೆನಪೊಳ ದೇವರು ಏನು ಮಾಡಿಬಿಡ್ತಾನೆ? ಹೇಳ್ರಿ ನೋಡೋಣ. ತೆಗೆದು ಬಿಡ್ತಾನೆ, ಡಿಲೀಟ್ ಮಾಡಿಬಿಡ್ತಾನೆ. ನಾವು ನೂತನ ಆಕಾಶ ನೂತನ ಭೂಮಿ ಹೊಸ ಯೆರೂಸಲೇಮಿನಲ್ಲಿ ನಮ್ಮ ಮನೆಯ ಜನರನ್ನು ಗೊತ್ತು ಹಿಡಿಯುವುದಿಲ್ಲ. ನಂಬರ್ 1. ನಂಬರ್ 2, ಇಲ್ಲಿ ಗಮನಿಸ್ರಿ. ಈಗ ದೇವರು ನಮ್ಮನ್ನು ಇಲ್ಲಿ ತನಕ ತಗೊಂಡು ಬಂದಿದ್ದಾನೆ. ಎಲ್ಲಿ ತನಕ ತಗೊಂಡು ಬಂದಿದ್ದಾನೆ ಹೇಳ್ರಿ ನೋಡೋಣ? ನೂತನ ಭೂಮಿ. ಈಗ ನಮ್ಮನ್ನು ಅಲ್ಲಿ ಇಡಬೇಕಾಯ್ತು. ಎಲ್ಲಿ? ಪರಲೋಕದಲ್ಲೇ ದೇವರ ಮುಂದೆ ಇಡಬೇಕಾಯ್ತು ಆರಾಧನೆ ಮಾಡಲಿಕ್ಕೆ. ಯಾಕೆ ತಲೆಗಿಟ್ಬಿಟ್ಟ? ಹೊಸ ಯೆರೂಸಲೇಮ್ ತಲೆಗೆ ಕಲಿಸ್ಬಿಟ್ಟ. ನಮ್ಮನ್ನು ಇಲ್ಲಿ ಇಟ್ಬಿಟ್ಟನು. ದೇವರು ಪರಲೋಕದಿಂದ ಬರಬೇಕು, ನಮ್ಮ ಸಂಗಡ ಇರಬೇಕು, ಹೋಗಬೇಕು, ಬರಬೇಕು, ಇರಬೇಕು, ಹೋಗಬೇಕು. ದೇವ್ರಿಗೆ ಯಾಕೆ ಕಷ್ಟ? ಗಮನಿಸಿರಿ. ಈ ಲೂಸಿಫರನ್ನು ದೇವರು ಮೊದಲು ಆತನ ಮುಂದೆ ಇಟ್ಕೊಂಡನು ಪರಲೋಕದಲ್ಲಿ. ಎದಕ್ಕಾಗಿ? ಆರಾಧನೆ ಮಾಡೋದಕ್ಕೆ. ಅದಕ್ಕೆ ಲೂಸಿಫರ್ ಪರಲೋಕದಲ್ಲಿ ದೇವರ ಮುಂದೆ
ಇದ್ದುಕೊಂಡು ಆರಾಧನೆ ಮಾಡಿದ. ಅದಕ್ಕೆ ಅವನು ಪರಲೋಕದಲ್ಲಿ ದೇವರ ಮುಂದೆ ಇದ್ದುಕೊಂಡು ಆರಾಧನೆ ಮಾಡ್ತಾ 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 ದೇವರ ಮಹಿಮೆ ನೋಡಿ 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 ಅವನಿಗೆ ಕೆಟ್ಟ ಬುದ್ಧಿ ಬಂತು. ಏನು ಕೆಟ್ಟ ಬುದ್ಧಿ ಬಂತು? ಅವನು ದೇವ್ರಂಗೆ. ಅದಕ್ಕೆ ದೇವರಿಗೆ ತೊಂದರೆ ಬಂತು, ಈ ಚಾಟ್ ಮಾಡ್ಕೊಂಡು ಕುಂತ. ಈಗ ದೇವರು ನಿಮ್ಮನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ನಪ್ಪ ಆರಾಧನೆ ಮಾಡ್ಲಿಕ್ಕೆ. ಈಗ ನೀವು ದೇವ್ರ ಮುಂದೆನೆ ಇದ್ದುಕೊಂಡು ದೇವರನ್ನ ಆರಾಧನೆ ಮಾಡ್ತಾ 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 ದೇವರ ಮಹಿಮೆ ನೋಡಿ 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 ಯಾವ ಕೆಟ್ಟ ಬುದ್ಧಿ ಇಲ್ಲಿ ಲೂಸಿಫರ್ಗೆ ಬಂತೋ ಅದು ನಿಮಗೂ ಇಲ್ಲಿ ಬಂದರೆ ಎರಡನೇ ಚಾಟ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಬೇಡ ದೇವರಿಗೆ. ನೀವು ತಲೆಗನೇ ಇರ್ರಿಯಪ್ಪ ಸಾಕು. ಒಂದು ಸಾರಿ ಗೊತ್ತಾಯ್ತಲ್ಲ, ನಾನೇ ಬರ್ತೇನೆ ಆರಾಧನೆ ಮಾಡ್ರಿ ಹೋಗ್ತೇನೆ, ಮತ್ತೆ ಮತ್ತೆ ತೊಂದರೆ ಬೇಡ. ಯಾಕಂದ್ರೆ ಆಲ್ರೆಡಿ ಫೇಲ್ ಆಗಿದ್ದಾನೆ. ಆದಾಮ್ ಹವ್ವ ಫೇಲ್ ಆಗಿಯೇ ಈ ಎಲ್ಲ ಚಾಟ್ ಮಾಡ್ಕೊಂಡು ದೇವ್ರು ಕುಂತನು. ತಿರುಗಿ ದೇವರಿಗೆ ತೊಂದರೆ ಬೇಡ, ಅಲ್ಲೇ ಇರಿ, ನಾನೇ ಬರ್ತೇನೆ ಆರಾಧನೆ ಮಾಡ್ರಿ ಹೋಗ್ತೇನೆ. ನಂಬರ್ 3 ಗಮನಿಸ್ರಿ. ಈ ನೂತನ ಆಕಾಶ ನೂತನ ಭೂಮಿ ಯಾರಿಗೆ? ಹೊಸ ಯೆರೂಸಲೇಮ್ ಯಾರಿಗೆ? ಗಮನಿಸಬೇಕು. ಈಗ ಮಣ್ಣಿನ ಶರೀರದಲ್ಲಿ ಇಲ್ಲಿ ಸ್ವಲ್ಪ ಮಂದಿ ಬಾಕಿ ಇದಾರಲ್ಲ, ಸೈತಾನ ಹಿಂದೆ ಹೋಗದೆ, ಹೌದಲ್ಲ? ಅವರೆಲ್ಲರಿಗೂ ನೂತನ ಆಕಾಶ ನೂತನ ಭೂಮಿ. ಯಾಕೆ ನೂತನ ಆಕಾಶ ನೂತನ ಭೂಮಿ? ಮಣ್ಣು. ಈ ಮಣ್ಣಿನ ಶರೀರದಲ್ಲಿ ಇರೋರು ಎಲ್ಲರಿಗೆ ನೂತನ ಆಕಾಶ ನೂತನ ಭೂಮಿ. ಆತ್ಮೀಕ ಶರೀರದಲ್ಲಿ ಇರುವಂಥ ಎಲ್ಲರಿಗೆ ಹೊಸ ಯೆರೂಸಲೇಮ್. ಅಂದರೆ ಈಗ ಹೊಸ ಯೆರೂಸಲೇಮ್ ಬೇಕಾದರೆ ಒಂದು 2-3 ಡೈರೆಕ್ಷನ್ನಲ್ಲಿ ನಿಮಗೆ ಹೇಳುತ್ತೇನೆ. ಹೊಸ ಯೆರೂಸಲೇಮ್ ನಿಮಗೆ ಹೆಂಗಂದ್ರೆ, ಒಂದು ಸಾರಿ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಿಬಿಟ್ರೆ ಹೊಸ ಯೆರೂಸಲೇಮ್ ಗ್ಯಾರಂಟಿ. ಯಾಕೆ? ನಮ್ಮ ಶರೀರ ಏನಾಗಿಬಿಡ್ತದೆ? ಯಾವ ಶರೀರ ಆಗಿಬಿಡ್ತದೆ? ಆತ್ಮಿಕ ಶರೀರ. ಸೊ ಆತ್ಮಿಕ ಶರೀರದಲ್ಲಿ ಇರುವಂಥ ಎಲ್ಲ ದೇವರ ಮಕ್ಕಳಿಗೆ ಹೊಸ ಯೆರೂಸಲೇಮ್. ಇನ್ನೊಂದು ಡೈರೆಕ್ಷನ್ ಹೇಳ್ತೇನೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಸಾಕು, ಹೊಸ ಯೆರೂಸಲೇಮ್ ಗ್ಯಾರಂಟಿ. ಯಾಕಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಇದ್ದರೆ ನೀವೇನು ಮಾಡಿಬಿಡ್ತೀರಿ? ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಿಬಿಡ್ತೀರಿ. ಹೊಸ ಯೆರೂಸಲೇಮ್. ಒಂದು ವಾಕ್ಯ ಓದೋಣ. ಪ್ರಕಟಣೆ 21:27 ಓದೋಣ. ಪ್ರಕಟಣೆ 21:27. ಅದರಲ್ಲಿ ಹೊಲೆಯಾದದೊಂದು ಸೇರುವುದಿಲ್ಲ. ಅಂದರೆ ಹೊಸ ಯೆರೂಸಲೇಮ್ನಲ್ಲಿ ಹೊಳೆಯಾದದ್ದು ಒಂದು ಸೇರುವುದಿಲ್ಲ. ಅಸಹ್ಯವಾದದ್ದನ್ನು ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ, ಇಲ್ಲಿ ನೋಡಿ, ಯಜ್ಞದ ಕುರಿಯಾದ ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರದೆವೆಯೋ ಅವರು ಮಾತ್ರ ಸೇರುವರು. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇರ್ತದೋ ಅವ್ರು ಮಾತ್ರ ಹೊಸ ಯೆರೂಸಲೇಮ್ ಹೋಗ್ತಾರಪ್ಪ. ಈಗ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವಾಗ ದೇವರು ಬರೆದಿರ್ತಾನ? ನೀವು ಯಾವಾಗ ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ನೀರಿನಲ್ಲಿ ಮುಳುಗಿಸಿ ತಗೊಳ್ತೀರೋ, ನೀವೇ ನಂಬಬೇಕು, ನೀವೇ ತಗೊಳ್ಬೇಕು. ಪಾಸ್ಟರ್ ಕಡೆ ಹೋಗಿ ನಿಮ್ಮ ತಾಯಿ ತಂದೆ ಕೊಡೋದಲ್ಲ, ಮಗುವಾಗಿ ಇರುವಾಗ ತಗೊಂಡದ್ದು ಅಲ್ಲ. ಅದು ದೀಕ್ಷಾ ಸ್ನಾನ ಅಲ್ಲ, ಬೈಬಲ್ನಲ್ಲಿ ಇಲ್ಲ. ಇಡೀ ಬೈಬಲ್ನಲ್ಲಿ ಎಲ್ಲಿ ಬೇಕಾದ್ರೆ ನೋಡ್ರಿ ಮಕ್ಕಳ ದೀಕ್ಷಾ ಸ್ನಾನ ಇಲ್ಲ. ಇದು ಸೈತಾನ ಟೆಕ್ನಿಕ್. ಯಾಕೆ? ಚರ್ಚ್ನಲ್ಲಿ ಇರುವಂಥ ಜನರ ಸದಸ್ಯರ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಟ್ಕೊಂಡು ಕುಂತ್ರೆ ಈ ಪಾಸ್ಟ್ಗಳು ಹೊರಗೆ ಹೋಗಿ ಸ್ವಾರ್ಥ ಸೇವೆ ಮಾಡುವುದಿಲ್ಲ. ಇದು ಸೈತಾನ ಟೆಕ್ನಿಕ್. ಯಾಕಂದ್ರೆ ಮಕ್ಕಳ ದೀಕ್ಷಾಸ್ನಾನ ಬೈಬಲ್ನಲ್ಲಿಯೇ ಇಲ್ಲ. ಸೊ ನೀವು ಯಾವಾಗ ಯೇಸುವನ್ನು ನಂಬಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಪಾಸ್ಟ್ ಕಡೆ ಹೋಗಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ತೀರೋ ಆವಾಗ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಬರೆದಿರ್ತಾನೆ. ಯಾಕಂದ್ರೆ ನೀವು ಯೇಸುವಿನ ಅಪ್ಪಣೆಯನ್ನು ನೆರವೇರಿಸ್ತೀರಿ. ಹೊಸ ಯೆರೂಸಲೇಮ್ ನಿಮಗೆ ಗ್ಯಾರಂಟಿ. ಹಲ್ಲೆಲೂಯಾ. ಸೊ ಆತ್ಮಿಕ ಶರೀರದಲ್ಲಿ ಇರುವವರು ಎಲ್ಲರಿಗೂ ಹೊಸ ಯೆರೂಸಲೇಮ್, ಮಣ್ಣಿನ ಶರೀರದಲ್ಲಿ ಇರುವವರು ಎಲ್ಲರಿಗೂ ನೂತನ ಆಕಾಶ ನೂತನ ಭೂಮಿ. ಈ ನೂತನ ಆಕಾಶ ನೂತನ ಭೂಮಿಯ ವಿಷಯವಾಗಿ ನಾವು ನೋಡೋಣ. ಯೆಶಾಯ 66 22, 23, 24.
ಹಾ, ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು, ಇಲ್ಲಿ ನೋಡಿ, ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ಆ, ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ಆ, ನಿಮ್ಮ ಸಂತತಿಯು ಆ, ನಿಮ್ಮ ಹೆಸರು ಆ. ಸ್ಥಿರವಾಗಿ ನಿಲ್ಲುವವು. ಅಂದ್ರೆ ನೂತನ ಆಕಾಶ ನೂತನ ಭೂಮಿಯಲ್ಲಿ ಮಣ್ಣಿನ ಶರೀರದವರಿಗೆ ಏನು ಇರ್ತದೆ? ಸಂತತಿ. ಇಲ್ಲಿ ಬರದಾಯ್ತಲ್ಲ, ನೂತನ ಆಕಾಶ ನೂತನ ಭೂಮಿಯಲ್ಲಿ ಇರುವಂತ ಮಣ್ಣಿನ ಶರೀರದ ಜನರಿಗೆ ಏನು ಇರ್ತದೆ? ಸಂತತಿ. ಸಂತತಿ. ಅವ್ರ ಸಂತತಿ ಇರ್ತದೆ. ಆ, ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಅಂದ್ರೆ ತಿಂಗಳ ಆ, ಒಂದೊಂದು ಸಬ್ಬತ್ ದಿನದಲ್ಲಿಯೂ ಅಂದ್ರೆ ವಾರ ತಿಂಗಳ, ಮಂತ್ಲಿ, ವೀಕ್ಲಿ ಆ, ಸಕಲ ನರ ಜನ್ಮದವರು ಆ, ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು. ಆರಾಧನೆ ಮಾಡ್ಲಿಕ್ಕೆ ಬರ್ತಾರೆ ನೂತನ ಆಕಾಶ ನೂತನ ಭೂಮಿ. ಅಂದ್ರೆ ಏನು? ಈ ನೂತನ ಆಕಾಶ ನೂತನ ಭೂಮಿಯಲ್ಲಿ ಮಂತ್ಲಿ ವರ್ಷಿಪ್, ವೀಕ್ಲಿ ವರ್ಷಿಪ್ ಕ್ರಮವಾಗಿ ನಡೀತಿದೆ. ಈ ಸಬ್ಬತ್ ದಿನ ಇಲ್ಲಿ ಇರ್ತದೆ ನೂತನ ಆಕಾಶ ನೂತನ ಭೂಮಿಯಲ್ಲಿ. ನೂತನ ಆಕಾಶ ನೂತನ ಭೂಮಿಯಲ್ಲಿ ಇರುವಂಥ ಜನರು 6 ದಿನ ಕೆಲಸ ಮಾಡ್ತಾರೆ, 7ನೇ ದಿನ ಎಲ್ಲ ಕೂಡಿ ಬರ್ತಾರೆ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ. ಈ ಸಬ್ಬತ್ ದಿನ ನೂತನ ಆಕಾಶ ನೂತನ ಭೂಮಿಯಲ್ಲಿಯೂ ಪರ್ಮನೆಂಟ್ ಆಗಿ ಇರ್ತದೆ. ಯಾಕಪ್ಪ? ಈ ಸಬ್ಬತ್ ದಿನವನ್ನು ಕೊಟ್ಟಿದ್ದು ಯಾರು? ಆದಿಕಾಂಡದಲ್ಲಿ ದೇವರು ಕೊಟ್ಟಿದ್ದ. ಅದು ನೂತನ ಆಕಾಶ ನೂತನ ಭೂಮಿಯಲ್ಲಿಯೂ ಪರ್ಮನೆಂಟ್ ಆಗಿ ಇರುತ್ತದೆ. ಅದು ಅಷ್ಟೇ. ಇಲ್ಲಿ ನೋಡ್ರಿ, ದೇವರು ಏನು ಮಾಡ್ತಾನೆ, ನೂತನ ಆಕಾಶ ನೂತನ ಭೂಮಿಯ ಜನರನ್ನು ಆವಾಗ ಸ್ವಲ್ಪ ಹಂಗೆ ಹೊರಗೆ ಕರ್ಕೊಂಡು ಹೋಗಿ ಈ ನರಕದ ಜನರನ್ನು ತೋರಿಸ್ತಾನೆ. ಯಾಕೆ? ನೀವು ತಪ್ಪು ಮಾಡಿರಿ ನೋಡ್ಕೊರಿ, ನೀವು ತಪ್ಪು ಮಾಡಿದ್ರಿ ನೋಡ್ಕೊರಿ. ಇವ್ರನ್ನ ಆವಾಗ ಸ್ವಲ್ಪ ಹೊರಗೆ ತಗೊಂಡು ಹೋಗಿ ಈ ಜನರನ್ನು ತೋರಿಸೋದು. ಯಾವ ಜನರನ್ನು? ನರಕದ ಜನರನ್ನು ತೋರಿಸೋದು. ಯಾಕಪ್ಪ? ನೀವು ತಪ್ಪು ಮಾಡಬಾರ್ದು ನೋಡ್ಕೊರಿ. ಮುಂದೆ ಓದೋಣ. ಇದು ಯೆಹೋವನ ನುಡಿ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಎಣೆಗಳನ್ನು ನೋಡುವರು. ಅವಾಗ ನೋಡ್ತಾರೆ. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ. ಅವರನ್ನು ಸುಡುವ ಬೆಂಕಿ ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗುವವು. ನೂತನ ಆಕಾಶ ನೂತನ ಭೂಮಿಯಲ್ಲಿ ಇರುವಂತ ಎಲ್ಲಾ ಜನರಿಗೆ ಇವರು ಅಸಹ್ಯವಾಗಿರ್ತಾರೆ. ಇವರಂದ್ರೆ ಯಾರು? ಈ ನರಕದಲ್ಲಿ ಇರುವವರು. ಓಕೆ, ಈಗ ಆತ್ಮಿಕ ಶರೀರದಲ್ಲಿರುವಂತ ಎಲ್ಲಾ ದೇವರ ಮಕ್ಕಳು ಎಲ್ಲಿ ಬರ್ತಾರೆ? ಎಲ್ಲರೂ ಎಲ್ಲಿ? ಹೊಸ ಯೆರೂಸಲೇಮಿನಲ್ಲಿ ಬರ್ತಾರೆ. ಹೊಸ ಯೆರೂಸಲೇಮಿನಲ್ಲಿಯೂ ಆತ್ಮಿಕ ಶರೀರದಲ್ಲಿರುವಂತ ದೇವರ ಮಕ್ಕಳನ್ನು ದೇವರು 2 ಭಾಗ ಮಾಡ್ತಾರೆ. ಎಲ್ಲಿಯೂ? ಹೊಸ ಯೆರೂಸಲೇಮಿನಲ್ಲಿಯೂ ಆತ್ಮಿಕ ಶರೀರದ ಜನರನ್ನು ದೇವರು ಎಷ್ಟು ಭಾಗ ಮಾಡ್ತಾನೆ? 2 ಭಾಗ. ಹೇಗೆ 2 ಭಾಗ? ದೇವರ ಸೇವೆ ಮಾಡುವವರು, ದೇವರ ಸೇವೆ ಮಾಡದವರು. ಇಲ್ಲಿ 2 ಭಾಗ ಮಾಡ್ತಾನೆ. ನೋಡೋಣ. ಮಲಾಕಿ 3ನೇ ಅಧ್ಯಾಯ 16, 17, 18. ಮಲಾಕಿ 3ನೇ ಅಧ್ಯಾಯ 16, 17, 18. ಇಂಥ ಮಾತುಗಳನ್ನು ಕೇಳಿ ಇಲ್ಲಿ ನೋಡಿ, ಎಲ್ಲರೂ ಇಲ್ಲಿ ನೋಡ್ಬೇಕು. ನೀವು ಮೇಲೆ ತನಕ ಅಲ್ಲೇನು ವಾಕ್ಯ ನೋಡ್ಬೇಡ್ರಿ. ಇಲ್ಲಿ ನೋಡ್ರಿ, ಚಿತ್ರ ನೋಡ್ರಿ. ವಾಕ್ಯ ಅಂತ ಬೈಬಲ್ನಲ್ಲಿ ಇದೆ, ಬೈಬಲ್ ನೋಡ್ಬೇಡ್ರಿ. ಯಾಕಂದ್ರೆ ಪಾಸ್ಟರ್ ಓದುತ್ತಾ ಇದ್ದಾರೆ. ನಮ್ಮ ಜನರು ಹೆಂಗ್ ಗೊತ್ತರ? ಇಲ್ಲಿ ಬೈಬಲ್ ಓದಬೇಡ್ರಿ, ಕೇಳ್ರಿ ಅಂದ್ರೆ ಓದ್ಕೊಂಡು ಕುಂಟಿರ್ತಾರೆ. ಮನೆಗೆ ಹೋಗಿ ಓದ್ರಿ ಅಂದ್ರೆ ಓದಂಗಿಲ್ಲ. ಇಲ್ಲಿ ಓದಬೇಡ್ರಿ, ಇಲ್ಲಿ ನೋಡ್ರಿ, ಕೇಳ್ರಿ, ತಿಳ್ಕೋರಿ. ಮನೆಗೆ ಹೋಗಿದ ಮೇಲೆ ಓದ್ರಿ, ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಈಗ ಹೊಸ ಯೆರೂಸಲೇಮಿನಲ್ಲಿ ದೇವರು ಏನು ಮಾಡ್ತಾನೆ? ತನ್ನ ಮಕ್ಕಳನ್ನು, ಆತ್ಮಿಕ ಶರೀರದ ಮಕ್ಕಳನ್ನು ಎಷ್ಟು ಭಾಗ ಮಾಡ್ತಾನೆ? ಹೇಗೆ 2 ಭಾಗ ಮಾಡ್ತಾನೆ? ದೇವರ ಸೇವೆ ಮಾಡುವವರು, ದೇವರ ಸೇವೆ ಮಾಡದವರು. ಹೇಗೆ? ಈಗ ಇಲ್ಲಿ ನೋಡಿ, ಈಗ ಕಡೆ ನ್ಯಾಯ ವಿಚಾರಣೆ. ಮಲಾಕಿ 3:16 ಮುಂದೆ ಓದೋಣ. ಯೆಹೋವನ ಭಕ್ತರು. ಈಗ ಯೇಸು ಸ್ವಾಮಿ ಮುಂದೆ ನಾವೆಲ್ಲ ಇರ್ತೇವೆ. ಆತ್ಮಿಕ ಶರೀರ ದೇವರ ಮಕ್ಕಳೆಲ್ಲ ಯೇಸು ಸ್ವಾಮಿ ಮುಂದೆ ಇರ್ತೇವೆ.
ಅವಾಗ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಆ ಯೆಹೋವನು ಕಿವಿಗೊಟ್ಟು ಆಲಿಸಿ ಆ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ಇಲ್ಲಿ ನೋಡ್ರಿ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಈ ಜೀವಬಾಧ್ಯರ ಪಟ್ಟಿ ಎದಕ್ಕೂ ಜ್ಞಾಪಕದ ಪಟ್ಟಿ ಎದಕ್ಕೂ? ನೀವು ಯಾವಾಗ ಯೇಸುವನ್ನು ನಂಬಿ ದೀಕ್ಷಾಸ್ತ್ರ ತಗೊಳ್ತಿರೋ ನಿಮ್ಮ ಹೆಸರು ಎಲ್ಲಿ ಬಂದು ಬಿಡ್ತದೆ? ಜೀವಬಾಧ್ಯರ ಪಟ್ಟಿ. ಅವತ್ತು ಹಿಡಿದು ನಿಮ್ಮ ಮರಣ ತನಕ ಅಥವಾ ಯೇಸುನ ಬರೋಣ ತನಕ ದಿನಾಲು ನೀವು ಮಾಡುವಂಥ ಸೇವೆ ಇಲ್ಲಿ ರೆಕಾರ್ಡ್ ಆಗ್ತದೆ. ಎಲ್ಲಿ ರೆಕಾರ್ಡ್ ಆಗ್ತದೆ? ಜ್ಞಾಪಕದ ಪುಸ್ತಕದಲ್ಲಿ ರೆಕಾರ್ಡ್ ಆಗ್ತದೆ. ದಿನಾಲು ನೀವು ಮಾಡುವಂಥ ಸೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಒಂದು ಸಣ್ಣ ಕಟ್ಟಿಗೆ ಹಿಂಗೆ ತಗೊಂಡು ಹಂಗೆ ಇಟ್ಟರು ಯೇಸುಗಾಗಿ ನೀವು ಮಾಡಿದರೆ ಇಲ್ಲಿ ರೆಕಾರ್ಡ್ ಆಗ್ತದೆ. ದಿನಾಲು ನೀವು ಮಾಡುವಂಥ ಸೇವೆ ರೆಕಾರ್ಡ್ ಆಗ್ತದೆ ಇಲ್ಲಿ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ, ಅಂದ್ರೆ ಕಡೆ ನ್ಯಾಯ ವಿಚಾರಣೆ ದಿನದಲ್ಲಿ, ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ, ಸೇವಿಸುವ ಅಂದ್ರೆ ತನ್ನ ಸೇವೆ ಮಾಡುವ, ತನ್ನ ಕೆಲಸ ಮಾಡುವ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ, ಇಲ್ಲಿ ನೋಡ್ರಿ, ಎಲ್ಲರೂ ಇಲ್ಲಿ ನೋಡ್ರಿ, ಎಲ್ಲರೂ ಇಲ್ಲಿ ನೋಡ್ಬೇಕು. ಈ ಕಡೆ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೇಸು ಎಲ್ಲಾ ಜನರನ್ನು ಎರಡು ಭಾಗ ಮಾಡ್ತಾನೆ. ಇಲ್ಲಿ ಗಮನಿಸ್ಬೇಕು. ಎಲ್ಲ ಜನರನ್ನು ಯೇಸು ಸ್ವಾಮಿ ಎಷ್ಟು ಭಾಗ ಮಾಡ್ತಾನೆ? ಹೇಗೆ? ಶಿಷ್ಟರು ದುಷ್ಟರು. ಅದು ಮತ್ರಿ ಓದನ ಪಾಸ್ಟ್ರಮ್ಮ. ಆಗ ನೀವು ಶಿಷ್ಟರಿಗೂ ದುಷ್ಟರಿಗೂ, ಶಿಷ್ಟರು ದುಷ್ಟರು. ಸಿಸ್ಟರ್ ಅಂದ್ರೆ ಸಿಸ್ಟರ್ಸ್ ಅಲ್ಲ, ಒಳ್ಳೆಯವರು ಕೆಟ್ಟವರು. ಶಿಷ್ಟರಿಗೂ ದುಷ್ಟರು. ಈಗ ದುಷ್ಟರೆಲ್ಲ ಎಲ್ಲಿ ಹೋಗಿದಾರಪ್ಪ? ನರಕ. ಈಗ ಶಿಷ್ಟರೆಲ್ಲ ಎಲ್ಲಿ ಬಂದ್ಬಿಟ್ರು? ಈಗ ಹೊಸ ಯೆರೂಸಲೇಮಿನಲ್ಲಿ ಶಿಷ್ಟರನ್ನು ಮತ್ತೆ ಎರಡು ಭಾಗ ಮಾಡ್ತಾನೆ. ಮುಂದೆ ಓದೋರು ಪಾಸ್ಟರ್ಮ. ದೇವರನ್ನು ಸೇವಿಸುವವರಿಗೂ, ಶಿಷ್ಟರನ್ನು ಹೊಸ ಯೆರೂಸಲೇಮಿನಲ್ಲಿ ದೇವರ ಸೇವೆ ಮಾಡುವವರಿಗೂ, ಸೇವಿಸದೇ ಇರುವವರಿಗೂ, ದೇವರ ಸೇವೆ ಮಾಡದವರಿಗೂ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ಇರುವ ತಾರತಮ್ಯ ನಿಮಗೆ ತೋರಿಸ್ತೇನೆ. ಈವನ್ ಹೊಸ ಯೆರೂಸಲೇಮಿನಲ್ಲಿ ಸಹ ಆತ್ಮಿಕ ಶರೀರ ಜನರನ್ನು ಆತನ ಸೇವೆ ಮಾಡುವವರು, ಸೇವೆ ಮಾಡದವರು, ಇವರು ಇಬ್ಬರಿಗೂ ಇರುವಂಥ ವ್ಯತ್ಯಾಸವನ್ನು ಲಾಸ್ಟ್ ಡೇ ನಿಮಗೆ ತೋರಿಸ್ತೇನೆ. ಈಗ ನೋಡ್ರಿ, ನಮ್ಮ ಚರ್ಚ್ನಲ್ಲಿ ಕೆಲವರು ಬರ್ತಾರೆ, ವಿಶ್ವಾಸಿಗಳು. ರವಿವಾರ ಮುಂಜಾನೆ 10 ಗಂಟೆ ಪ್ರಾರ್ಥನೆ ಅಂದರೆ 11 ಗಂಟೆಗೆ ಬರುವರು ರೆಗ್ಯುಲರ್. ಆದರೆ ಏನಾಯ್ತು, ಈ ದೇವರ ಸೇವಕರುಗಳೆಲ್ಲ ಯೇಸು ನಂಬ್ರಿ 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 ಅಂತ ಹೇಳಿದ್ರು. ದೀಕ್ಷಾಸ್ತ್ರ ತಗೋರಿ ಅಂತ ಹೇಳಿದರು. ಏನೋ ಅವ್ರ ಕಾಟಕ್ಕೆ ಯೇಸುವನ್ನು ನಂಬಿದ್ದಾರೆ, ದೀಕ್ಷಾಸ್ತ್ರ ತಗೊಂಡಾರ ಮತ್ತು ಪರಿಶುದ್ಧ ಜೀವನ ಮಾಡ್ಯಾರ. ಅದಕ್ಕೆ ಅವ್ರ ಹೆಸರು ಇಲ್ಲಿ ಬಂತು, ನರಕದಿಂದ ತಪ್ಪಿಸ್ಕೊಂಡ್ರಪ್ಪ. ಆದರೆ ಸೇವೆ ಬೀವೆ ಮಾಡಂಗಿಲ್ಲ, ಪಾಪನೂ ಮಾಡಂಗಿಲ್ಲ, ಸೇವೆನೂ ಮಾಡಂಗಿಲ್ಲ. ರವಿವಾರ ಮುಂಜಾನೆ 10 ಗಂಟೆ ಪ್ರಾರ್ಥನೆ ಅಂದ್ರೆ 11ಕ್ಕೆ ಬರುವರು. 12 ಗಂಟೆಗೆ ಪ್ರಾರ್ಥನೆ ಮುಗಿತಂತಂದ್ರೆ 11:45ಗೆ ಸಾವಕಾಶ ಎದ್ದು ಹೋಗ್ಬಿಡ್ತಾರೆ. ಸೇವೆ ಬೀವೆ ಮಾಡುವುದಿಲ್ಲ, ಪಾಪನೂ ಮಾಡುವುದಿಲ್ಲ. ಸಿನಿಮಾ ಎಲ್ಲ ಸೀರಿಯಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಮತ್ತು ಸೆಲ್ ಫೋನಲ್ಲಿ ಕೆಟ್ಟದ್ದು ನೋಡುವುದಿಲ್ಲ, ಬೀಡಿ ಇಲ್ಲ, ಸಿಗರೆಟ್ ಇಲ್ಲ, ವ್ಯಭಿಚಾರ ಇಲ್ಲ, ಜಗಳ ಇಲ್ಲ, ಕೋರ್ಟ್ ಇಲ್ಲ, ಕೇಸ್ ಇಲ್ಲ, ಪೊಲೀಸ್ ಇಲ್ಲ, ಸೇವೆನೂ ಇಲ್ಲ. ಇಲ್ಲಿ ಬಂದುಬಿಟ್ರು. ಆದರೆ ಇನ್ನೂ ಕೆಲವರು ಇದ್ದಾರೆ ನಮ್ಮ ಚರ್ಚ್ನಲ್ಲಿ. ರವಿವಾರ ಮುಂಜಾನೆ 10 ಗಂಟೆ ಪ್ರಾರ್ಥನೆ ಅಂದರೆ 9 ಗಂಟೆಗೆಲ್ಲ ಬರುವರು. ಕಸ ಹೊಡಿತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಕುರ್ಚಿ ಹಾಕ್ತಾರೆ. ಯಾರು ವಿಶ್ವಾಸಿ ಹಂಗೆ 1 ತಾಸು ಮುಂಚೆ ಬಂದು ಕುರ್ಚಿ ಬಿರ್ಚಿ ಹಾಕಿ ಕಸ ಹೊಡೆದು ಕೆಲಸ ಮಾಡುವಂಥ ವಿಶ್ವಾಸಿಗೆ ಪಾಸ್ಟ್ ಪಗಾರ ಕೊಡೋಂಗಿಲ್ಲ. ಅವ್ರಿಗೇನು ಪಗಾರ ಇಲ್ಲ, ಆದರೆ ಅವ್ರು ಮಾಡ್ತಾರೆ. ಮತ್ತು 12 ಗಂಟೆ ಪ್ರಾರ್ಥನೆ ಮುಗಿತಂದ್ರೆ ಎಲ್ಲ ವಿಶ್ವಾಸಿಗಳು ಹೋಗಿಬಿಡ್ತಾರೆ. ಆದರೆ
9 ಗಂಟೆಗೆ ಬಂದು ಕೆಲಸ ಮಾಡ್ಯಾರ ನೋಡ್ರಿ, ಅವ್ರು ಹೋಗಂಗಿಲ್ಲ. ಮತ್ತು ಕುರ್ಚಿ ಎಲ್ಲ ತೆಗಿತಾರೆ, ಸೈಡ್ಗೆ ಇಡ್ತಾರೆ, ಕಿಟಕಿ ಮುಚ್ತಾರೆ, ಬಾಗಿಲ ಮುಚ್ತಾರೆ, ಕಿಲಿ ಹಾಕ್ತಾರೆ, ಪಾಸ್ಟ್ ಕೈಯಾಗಿ ಚಾವಿ ಕೊಡ್ತಾರೆ. ಯಾರು ವಿಶ್ವಾಸಿ, ಪಗಾರ ಇಲ್ಲ ಅವ್ರಿಗೆ. ಹೋಗಿ ಮಧ್ಯಾಹ್ನ ಊಟ ಮಾಡ್ತಾರೆ, ಮತ್ತು ಹೊಳ್ಳೆ ಬರ್ತಾರೆ ಪಾಸ್ಟರ್ ಇವತ್ತು ರವಿವಾರ ಆಯ್ತು ರೀ, ಇವತ್ತು ಸಬ್ಬತ್ ದಿನ ದೇವ್ರದ್ದಾಯ್ತು, ರವಿವಾರ ಆಯಿತು, ವಿಶ್ರಾಂತಿ ದಿನ, ನಾ ಎಲ್ಲಾರು ಸೇವೆ ಹೋಗ್ತೇನೆ ರೀ, ನನಗೆ ಪ್ರಾರ್ಥನೆ ಮಾಡಿ ಕಳಿಸ್ರಿ. ಪಾಸ್ಟರ್ ಅವ್ರಿಗೆ ಪ್ರಾರ್ಥನೆ ಮಾಡಿ ಕಲಿಸ್ತಾರೆ. ಯಾರು ವಿಶ್ವಾಸಿ. ಎಲ್ಲಾರು ಸ್ಲಮ್ ಏರಿಯಾ ಹೋಗ್ತಾರೆ, ಎಲ್ಲಾರು ಹಳ್ಳಿಪಲ್ಲಿ ಹೋಗ್ತಾರೆ, ಯಾರು ಹುಡುಗರು ರಸ್ತೆ ಮೇಲೆ ಓಡಾಡ್ತಾರಲ್ಲ ಅವ್ರು ಕೂಡಿಸ್ತಾರೆ, ಯೇಸು ಸ್ವಾಮಿ ಹಾಡು ಕಲಿಸ್ತಾರೆ ಮತ್ತು ವಾಕ್ಯ ಹೇಳ್ತಾರೆ. ಅಲ್ಲಿ ಓಣ್ಯಾಗ ಯಾರಾದ್ರೂ 4 ಮಂದಿ ಯೇಸು ನಂಬಿದ್ರೆ ಪಾಸ್ಟರ್ ಕರ್ಕೊಂಡು ಹೋಗ್ತಾರೆ, ಅವ್ರು ದೀಕ್ಷಾಸನ ಕೊಡಿಸ್ತಾರೆ. ಯಾರು ವಿಶ್ವಾಸಿ. ಅಲ್ಲಿ ಒಂದು 10 ಮಂದಿ ನಂಬ್ಯಾರ ಬಂದ್ರೆ ಅಲ್ಲಿ ಒಂದು ಸಣ್ಣ ಚರ್ಚ್ ಸ್ಥಾಪನೆ ಮಾಡ್ತಾರೆ. ಯಾರು ವಿಶ್ವಾಸಿ ಸ್ಥಾಪನೆ ಮಾಡ್ತಾರೆ. ಸೊ ಸೋಮವಾರದಿಂದ ಶನಿವಾರ ತನಕ ಅವರು ಆ ವಿಶ್ವಾಸ ಎಲ್ಲಾರು ಕೆಲಸ ಮಾಡ್ತಾರೆ. ಕಂಪನಿಯಲ್ಲಿರಲಿ, ಟೀಚರ್ ಆಗಿರಲಿ, ನರ್ಸ್ ಆಗಿರಲಿ, ಅಥವಾ ಹಾಸ್ಪಿಟಲ್ ಇರಲಿ, ಸ್ಕೂಲ್ನಲ್ಲಿರಲಿ, ಹೊಲದಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಸಾಯಂಕಾಲ 5 ಗಂಟೆ ಮುಗಿತು ಕೆಲಸ, ಮನೆಗೆ ಹೋಗಂಗಿಲ್ಲ, ಪಾಸ್ಟರ್ಗಳು ಬರ್ತಾರೆ, ಅವ್ರ ಸಂಗಡ ಕೂಡಿ ಹೌಸ್ ವಿಸಿಟಿಗೆ ಹೋಗ್ತಾರೆ, ಪ್ರೇಯರ್ ಮಾಡ್ತಾರೆ ಮತ್ತು ಸೇವೆ ಮಾಡ್ತಾರೆ. ಸೊ ಯಾರು ವಿಶ್ವಾಸಿ, ಪಗಾರ ಇಲ್ಲ, ತಂದು ರೊಕ್ಕ ಹಾಕಿ ಸೇವೆ ಮಾಡ್ತಾರೆ. ಇಂಥ ವಿಶ್ವಾಸಿಗಳು ಇದ್ದಾರಾ ಇಲ್ಲ ನೀವು ಹೇಳ್ರಿ? ತಮ್ಮದೇ ರೊಕ್ಕ ಹಾಕಿ ಸೇವೆ ಮಾಡಿ ವಿಶ್ವಾಸ ಇದ್ದಾರಾ ಇಲ್ಲ? ಈಗ ನನಗೆ ಹೇಳ್ರಿ, ರವಿವಾರ ಮುಂಜಾನೆ 10 ಅಂದ್ರೆ 11 ಬರೋ ವಿಶ್ವಾಸಿ, 9ಕ್ಕೆ ಬಂದು ಕೆಲಸ ಮಾಡುವ ವಿಶ್ವಾಸಿ, ಇವರು ಇಬ್ಬರು ಮಧ್ಯದಲ್ಲಿ ವ್ಯತ್ಯಾಸ ಬೇಕಾ ಬೇಡ? ನೀವೇ ಹೇಳಬೇಕು. ಬೇಕಾ ಬೇಡ? ತೋರಿಸ್ತೇನೆ ಅಂತಾನೆ ಯೇಸು. ತೋರಿಸ್ತೇನೆ. ನನ್ನ ಸೇವೆ ಮಾಡುವವರಿಗೂ ಮಾಡದವರಿಗೂ ಇರುವಂಥ ವ್ಯತ್ಯಾಸ. ಲಾಸ್ಟ್ ಡೇ ತೋರಿಸ್ತೇನೆ. ಈಗ ಸೇವೆ ಮಾಡುವಂಥ ವಿಶ್ವಾಸಗಳು ಗಮನಿಸಬೇಕು. ನೀವು ಎದಕ್ಕೆ ಸೇವೆ ಮಾಡ್ತೀರಪ್ಪ? ಪಾಸ್ಟ್ ನಿಮ್ಮನ್ನು ನೋಡಿ ವೆರಿ ಗುಡ್ ಹೇಳಬೇಕಂತ ಮಾಡ್ತೀರಿ ಏನ್ರಿ? ಯಾರಿಗಾಗಿ ಮಾಡ್ತೀರಿ? ನಿಮಗಾಗಿ ಪ್ರಾಣ ಕೊಟ್ಟ ಪಾಸ್ಟ್ ವೆರಿ ಗುಡ್ ಹೇಳದೆ ಹೋಗಲಿ. ಆದರೆ ಸೇವೆ ಮಾತ್ರ ಯಾರಿಗೆ? ಅದು ಮನಸ್ಸಿನಲ್ಲಿ ಇರಬೇಕು. ಮತ್ತು ಎಷ್ಟೋ ಪಾಸ್ಟರ್ಗಳು ಚೆನ್ನಾಗಿ ಗಮನಿಸ್ರಿ, ಪಾಸ್ಟರ್ಗಳು ಗಮನಿಸಿ. ಈಗ ಪಾಸ್ಟರ್ಗಳು ಅವರು ಸೇವೆ ಮಾಡುವಾಗ ಏನಾಗ್ತದೆ, ಪೂರ್ಣವಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಟ್ಟು ಎಷ್ಟೋ ಪಾಸ್ಟರ್ಗಳು ಸೇವೆ ಮಾಡ್ತಾರೆ. ವಿಶ್ವಾಸಿಗಳಿಗೆ ಆರಾಮಿಲ್ಲ ಅಂದ್ರೆ ಪಾಸ್ಟರ್ ಹೋಗಬೇಕು ಪ್ರಾರ್ಥನೆಗೆ. ಪಾಸ್ಟರ್ಗೆ ಆರಾಮಿಲ್ಲ ಅಂದ್ರೆ ಒಬ್ಬರು ಬರಂಗಿಲ್ಲ. ಏನೋ ಈ ವಿಶ್ವಾಸಿಗಳು ಏನು ತಿಳ್ಕೊಂಡಾರ, ಈ ಪಾಸ್ಟರ್ಗಳು ಅಲ್ಲಿಂದ ಜಿಗ್ದಾರಪ್ಪ. ಎಲ್ಲಿಂದ ಜಿಗ್ದಾರ? ಪರಲೋಕದಿಂದ ಅವರೆಲ್ಲ ದೇವದೂತರನ್ನು ತಿಳ್ಕೊಳ್ತಾರೆ. ಪಾಸ್ಟರ್ಗಳು ಮನುಷ್ಯರೇ, ಅವ್ರಿಗೆ ಕಷ್ಟ ಇರ್ತದೆ, ರೋಗ ಬರ್ತದೆ. ಸೊ ಅವ್ರಿಗೆ ಕಷ್ಟ ನಷ್ಟ ಇರುವಾಗ ವಿಶ್ವಾಸಿಗಳು ಹೋಗಿ ಅವ್ರಿಗಾಗಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕಾ ಬೇಡವಾ? ಈಗ ಪೇತ್ರ ಸೆರೆಮನೆಯಲ್ಲಿದ್ದಾಗ ವಿಶ್ವಾಸಿಗಳು ಏನು ಮಾಡಿದ್ರು? ಕೂಡಿ ಅವನಿಗಾಗಿ ಪ್ರಾರ್ಥನೆ ಮಾಡಿದರು. ವಿಶ್ವಾಸಿಗಳ ಪ್ರಾರ್ಥನೆ ಕೇಳಿದಂಥ ದೇವರು ಸೆರೆಮನೆ ಬಾಗಿಲನ್ನು ಒಡೆದು ತಗೊಂಡು ಬಂದ ಪೇತ್ರನು. ನಿಮ್ಮ ಪ್ರಾರ್ಥನೆ ಕೇಳುವಂಥ ದೇವರು ನಿಮ್ಮ ಪಾಸ್ಟರ್ನ ಕಾಪಾಡ್ತಾನೆ. ನಾನು ನಿಮಗೆ ಹೇಳಿ ಗಮನಿಸಬೇಕು, ನಿಮ್ಮ ಪಾಸ್ಟರ್ಗಳ ಜೀವ ನಿಮ್ಮ ಕೈಯಲ್ಲಿದೆ. ನಾನು ಬೈಬಲ್ ಬಿಟ್ಟು ಹೊರಗೆ ಹೋಗಲಿಲ್ಲ, ಪೇತ್ರ ಸೆರೆಮನೆ ಒಳಗೆ ಇದ್ದ. ಬೆಳಗ್ಗೆ ಆಗಿದರೆ ಪೇತ್ರನಿಗೇನು ಹೇಳಿ? ಮರಣ ಶಿಕ್ಷೆ. ಅವತ್ತು ರಾತ್ರಿ ವಿಶ್ವಾಸಿಗಳು ಕೂಡಿ ಪ್ರಾರ್ಥನೆ ಮಾಡಿದರು. ವಿಶ್ವಾಸಿಗಳ ಪ್ರಾರ್ಥನೆ ಕೇಳಿದಂಥ ದೇವರು ಕ್ಲಿಯರ್ ಆಗಿ ಬರೆದಿದೆ, ಪೇತ್ರನನ್ನು ಸೆರೆಮನೆಯಿಂದ ಹೊರಗೆ ತಗೊಂಡು ಬಂದ. ಸೊ ನಿಮ್ಮ ಪಾಸ್ಟರ್ ಪ್ರಾಣ ನಿಮ್ಮ ಕೈಯಲ್ಲಿದೆ. ನೀವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದರೆ ದೇವರು ಅವ್ರನ್ನ ಕಾಪಾಡ್ತಾರೆ. ಇನ್ನೊಂದು 5-10 ವರ್ಷ ಹೆಚ್ಚಾಗಿ ಜೀವನ ಮಾಡಿ ದೇವರ ಸೇವೆ ಮಾಡ್ತಾರೆ. ಇದು ದೇವರ ವಾಕ್ಯದಲ್ಲಿ ಉಂಟು. ಮತ್ತು ಎಂದಿಗೂ ವಿಶ್ವಾಸಿಗಳು ಪಾಸ್ಟರ್ಗೆ ವಿರುದ್ಧ ಹೋಗಬಾರ್ದು. ಅವ್ರಿಗೆ ಮನಸ್ಸು ಕಷ್ಟ ಆಗುವಂಗೆ ನಡ್ಕೊಳ್ಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಒಂದು ಮನೆಯಲ್ಲಿ 4 ಮಕ್ಕಳಿದ್ದರೆ
ಈಗ 4 ಮಕ್ಕಳು ಒಂದೊಂದು ರೀತಿ ಇರ್ತಾರೆ. ಅವ್ರು ನೋಡಬೇಕಾದ್ರೆ 4 ಮಕ್ಕಳನ್ನು ನೋಡೋದೇ ಭಾಳ ಕಷ್ಟ. ಮತ್ತು 40 ಮಕ್ಕಳು ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ, ಹೌದಲ್ಲ? ಮತ್ತು 400 ಮಕ್ಕಳು ನೋಡಬೇಕಾದ್ರೆ ಇನ್ನೂ ಭಾಳ ಕಷ್ಟ. ಸೊ ಅದಕ್ಕೆ ವಿಶ್ವಾಸಿಗಳು ನಿಮ್ಮ ಸೇವಕರಿಗೆ, ಪಾಸ್ಟರ್ಗೆ ಮನಸ್ಸು ನೋವು ಹಾಗೆ ನಡಿಬಾರ್ದು. ಸೊ ಹೆಚ್ಚು ಕಡಿಮೆ ಇದ್ದರೂ ನೀವು ಅವ್ರನ್ನ ಅನುಸರಿಸಿ ಹೋಗಬೇಕು. ಸೊ ಪೂರ್ಣ ಸೇವೆ ಮಾಡುವಂಥ ಪಾಸ್ಟರ್ಲ್ಲ ಗಮನಿಸ್ರಿ. ಇಲ್ಲಿ ಇರುವವರಾಗಿರಲಿ, ಮೀಡಿಯಾದಲ್ಲಿ ನೋಡುವಂಥವರಾಗಿರಲಿ, ಪಾಸ್ಟರ್ಗಳೆಲ್ಲ ಗಮನಿಸ್ರಿ. ಸೊ ನಿಮಗೆ ಒಂದೊಂದು ಸಮಯ ಬರ್ತದೆ, ಭಾಳ ಕಷ್ಟ ಬರ್ತದೆ. ಯಾಕೆ? ನಿಮ್ಮ ವಿಶ್ವಾಸಿಗಳೇ ನಿಮಗೆ ತಿರುಗಿ ಬೀಳ್ತಾರೆ ಬರ್ತದೆ. ಮತ್ತು ಕೆಲವು ಸಾರಿ ಊಟಕ್ಕೂ ಇಲ್ಲದಂಥ ಸಮಯನೂ ಬರ್ತದೆ. ನೀವು ಈಗ ನೋಡಿದರೆ ಚಲೋ ಇರ್ತಾರೆ ಕೆಲವು ಪಾಸ್ಟರ್, ಆದರೆ ಅವರು ಮುಂದಿನ ಜೀವನ ನೋಡಬೇಕು. ಅವರ ಆರಂಭ ಜೀವನ ನೋಡಬೇಕು. ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಊಟ ಇಲ್ಲದೆ, ಮಕ್ಕಳಿಗೆ ಹಾಲಿಲ್ಲದೆ, ನನಗೆ ಗೊತ್ತು, ಮಕ್ಕಳಿಗೆ ಹಾಲು ಇಲ್ಲದೆ ಬರೇ ನೀರು ಕುಡಿಸಿ, ಊಟ ಇರುವುದಿಲ್ಲ, ಗಂಜಿ ಮಕ್ಕಳಿಗೆ ಕುಡಿಸಿ. ಸೊ ಹಿಂಗೆಲ್ಲ ಕಷ್ಟಪಟ್ಟು ಸೇವಕರು ತಮ್ಮ ಸೇವೆಯನ್ನು ನಡೆಸ್ತಾರೆ. ಅಂಥ ಸೇವಕರೆಲ್ಲ ಚೆನ್ನಾಗಿ ಗಮನಿಸ್ಬೇಕು. ಈಗ ಪಾಸ್ಟರ್ಗಳು ನಿಮ್ಗೆ ಎಷ್ಟು ಕಷ್ಟ ಬರಲಿ, ದುಃಖ ಬರಲಿ, ವೇದನೆ ಬರಲಿ, ನಿಮ್ಮ ವಿಶ್ವಾಸಿಗಳೇ ನಿಮಗೆ ತಿರುಗಿ ಬೀಳಲಿ, ಆದರೆ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಂಥ ಸೇವೆಯನ್ನು ಮಾತ್ರ ಅರ್ಧದಲ್ಲಿ ಬಿಟ್ಟು ಹೋಗಬಾರ್ದು. ಆಮೇಲೆ ಸೊ ಕರೆದವನು ನಡೆಸ್ತಾನೆ, ಲಾಸ್ಟ್ ತನಕ ನಡೆಸ್ತಾನೆ. ಸೊ ಸೇವೆ ಮಾಡುವಂಥ ನಿಮಗೂ ಸೇವೆ ಮಾಡದವ್ರಿಗೆ ಇರುವಂಥ ವ್ಯತ್ಯಾಸ ಎಲ್ಲಿದೆ? ಹೊಸ ಇರಿಸಿ. ಅದಕ್ಕೆ ದೇವರು ಕೊಟ್ಟಂಥ ಸೇವೆಯನ್ನು, ಕೈಲಿ ಕೊಟ್ಟಂಥ ಸೇವೆಯನ್ನು ಸಾಯುವ ತನಕ ಅದನ್ನು ಮುಗಿಸ್ಬೇಕು. ಅರ್ಧದಲ್ಲಿ ಕಷ್ಟ ನೋಡಿ ಅರ್ಧದಲ್ಲಿ ಸೇವೆಯನ್ನು ಬಿಡಬಾರ್ದು. ಯಾಕೆ? ಸೊ ನಮಗಿರುವಂಥ ವ್ಯತ್ಯಾಸ ಹೊಸ ಯೆರೂಸಲೇಮಿನಲ್ಲಿ ಇದೆ. ಹಲ್ಲೆಲೂಯಾ. ಸೊ ಈಗ ನೋಡ್ರಿ, ನಾನು ನನ್ನ ಹೆಂಡತಿ ಎಲ್ಲ ಕಡೆ ತಿರುಗಾಡ್ತೇವೆ. ವರ್ಷಕ್ಕೆ ಕಡಿಮೆ ಅಂದರೆ 3 ದಿನ 300 ಡೇಸ್ ನಾವು ಹೊರಗಿರ್ತೇವೆ. ನನಗೆ ಭಾಳ ಸಂತೋಷ ಆಯಿತು. ಇಲ್ಲಿ ದಿನ ಚಲೋ ಊಟ ಸಿಗ್ತದೆ. ಆದರೆ ಎಲ್ಲ ಕಡೆ ಚಲೋ ಊಟ ಕೊಡ್ತಾರಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಎಲ್ಲಿ ಹೋಗ್ತೇವೋ ನಮಗೆ ಗೊತ್ತಿಲ್ಲ, ನಿಮಗೆ ಹೇಳ್ತೇನೆ. ಸೊ ನಾವು ಎಲ್ಲಿ ಹೋಗ್ತೇವೋ ನಮಗೆ ಗೊತ್ತಿಲ್ಲ, ಎಲ್ಲಿ ಸ್ಟೇ ಮಾಡ್ತೇವೋ ನಮಗೆ ಗೊತ್ತಿಲ್ಲ. ದೇವರ ಕೃಪೆಯಿಂದ ಇನ್ನೂ ಯಾರ ಕಡೆ ನಮಗೆ ಇಷ್ಟು ಕೊಡ್ರಿ ಅಂಥೇಳಿ ಇಲ್ಲಿ ತನಕ ಕೇಳಲಿಲ್ಲ. ಕೆಲವರು ಕೊಡ್ತಾರೆ, ಕೆಲವರು ಕೊಡುವುದಿಲ್ಲ. ಕೊಡೋರ ಕಡೆ ತಗೊಳ್ತೇವೆ, ಕೊಡೋದ್ರ ಕಡೆ ಖರ್ಚು ಮಾಡ್ತೇವೆ. ಸೊ ನಮ್ಮ ಹೆಂಡತಿ ಟೀಚರಾಗಿ ಗೌರ್ಮೆಂಟ್ ಟೀಚರ್ ಕೆಲಸ ಬೇಡ ಅಂತ ಹೇಳಿ ಬಿಟ್ಟು ನನ್ನ ಹಿಂದೆ ಬಂದಳು. ಸೊ ಭಾರತ ದೇಶದಲ್ಲಿ ನಾವು ತಿರುಗಾಡ್ತೇವೆ. ಮತ್ತು ಎಲ್ಲಿ ಹೋಗ್ತೇವೋ ಗೊತ್ತಿಲ್ಲ, ಏನು ಉಣ್ತೇವೋ ಗೊತ್ತಿಲ್ಲ, ಎಲ್ಲಿ ಉಳಿತೇವೋ ಗೊತ್ತಿಲ್ಲ. ನೀವು ನಮಗೆ ಎಲ್ಲಿ ಬೇಕಾದ್ರೆ ಇಡ್ರಿ, ನಾವು ಉಳಿತೇವೆ. ಏನು ಬೇಕಾದ್ರೆ ಕೊಡ್ರಿ, ಉಣ್ತೇವೆ. ಸೊ ರಾತ್ರಿ ಹಗಲು ನಾವು ತಿರುಗಾಡ್ತೇವೆ, ಎಲ್ಲ ಕಡೆ ಹೋಗಿ ಈ ಪ್ರಕಟಣೆ ಸೇವೆ ಜನರಿಗೆ ಹೇಳ್ತೇವೆ. ಯಾಕಪ್ಪ ಇಷ್ಟು ನಮ್ಮ ಮಗನನ್ನು 1ನೇತಿ ಹಿಡಿದು ಹಾಸ್ಟೆಲ್ನಲ್ಲಿ ಹಾಕಿದ್ದೇವೆ. ಯಾಕೆ? ಸೇವೆಗೆ ತೊಂದರೆ ಆಗಬಾರ್ದು ಅಂಥೇಳಿ. ಇವತ್ತು ಹಾಸ್ಟೆಲ್ನಲ್ಲಿ ಇರ್ತಾನೆ. ಯಾಕೆ ಇಷ್ಟು ನಾವು ತ್ರಾಸು ಮಾಡಿಕೊಂಡು ಎಲ್ಲ ತಿರುಗಾಡಿ ಸೊ ಯೇಸು ಸ್ವಾಮಿ ಸೇವೆ ಮಾಡ್ತೇವೆ? ಯಾಕೆ ಮಾಡ್ತೇವೆ? ಸುಮ್ಮನೆ ಮಾಡ್ತೇವೇನ್ರಿ? ನಮ್ಮ ತಲೆಯಲ್ಲಿ ಟಾರ್ಗೆಟ್ ಏನಿದೆ ಗೊತ್ತೇನ್ರಿ? ಎಲ್ಲರೂ ಹೇಳ್ರಿ. ಹೊಸ ಯೆರೂಸಲೇಮ್. ಮಣ್ಣಾಗ ಬದುಕಿ ಸಾಕಾಯ್ತು, ಈಗ ಬಂಗಾರದಾಗ ಬದುಕಬೇಕು. ಹಲ್ಲೆಲೂಯಾ. ಮಣ್ಣಲ್ಲಿ ಬದುಕಿ ಏನಾಯ್ತು? ಸಾಕಾಯ್ತು. ಈಗ ಎಲ್ಲಿ ಬದುಕಬೇಕು? ಬಂಗಾರದಲ್ಲಿ ಬದುಕಬೇಕು. ಬಂಗಾರದಲ್ಲಿಯೂ ಸೇವೆ ಮಾಡದವರ ಲೈನ್ನಲ್ಲಿ ಬೇಡ, ಸೇವೆ ಮಾಡುವವರ ಲೈನ್ನಲ್ಲಿ ಉಳಿಬೇಕು. ಈಗ ನಿಮ್ಮನ್ನು ನೋಡಿ ಒಂದು ಮಾತು ಕೇಳ್ತೇನೆ, ಮತ್ತು ಮೀಡಿಯಾ ಮೂಲಕವಾಗಿ ಕೇಳುವವರು ನೋಡಿ ಒಂದು ಮಾತು ಕೇಳ್ತೇನೆ. ನಿಮಗೂ ನೂತನ ಆಕಾಶ ನೂತನ ಭೂಮಿ ಬೇಕಾ, ಅಥವಾ ಹೊಸ ಯೆರೂಸಲೇಮ್ ಬೇಕಾ? ಹೊಸ ಯೆರೂಸಲೇಮ್. ಹೊಸ ಯೆರೂಸಲೇಮ್ನಲ್ಲಿಯೂ ಸೇವೆ ಮಾಡದವರ ಲೈನ್ ಬೇಕಾ, ಮಾಡುವವರ ಲೈನ್ ಬೇಕಾ?
ಯೇಸುವನ್ನು ನಂಬುತ್ತೀರಾ? ಯೇಸು ನಂಬುತ್ತೀರಾ? ದೀಕ್ಷಾಸ್ನಾನ ತಗೊಳ್ತೀರಾ? ಯೇಸುವಿನ ಸೇವೆ ಮಾಡ್ತೀರಾ? ನೀವು ನಾನು ನಾಳೆ ಎಲ್ಲಿ ಭೇಟಿ ಆಗಬೇಕು? ಎಲ್ಲರೂ ಹೇಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.